ಎಲ್ಲರೂ ಬಹುಭಾಷಾ ಕೋವಿದರು. ಅಂದ್ರೆ ಪ್ರತಿಯೊಂದು ಭಾಷೆ ಅವ್ರಿಗೆ ಬರುತ್ತೆ. ಈ ಭಾಷೆ ಬರಲ್ಲ ಅಂತಿಲ್ಲ. ಆದ್ರೆ ಇಷ್ಟೆಲ್ಲ ಪಾಂಡಿತ್ಯ ಬರ್ಬೇಕಂದ್ರೆ, ಇಷ್ಟೆಲ್ಲ ವಿಸ್ಡಮ್ ಬರ್ಬೇಕಂದ್ರೆ ಅಷ್ಟು ಸಾಮಾನ್ಯ ಇಲ್ಲ ಮಿತ್ರರೆ. ಅವರು ನಾನು ನಿನ್ನೆ ಜಸ್ಟ್ ನಾವು ರೇವಾ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಅವರ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಇದೆಲ್ಲ ಚರ್ಚೆ ಮಾಡಿ, ಅಂದ್ರೆ ಈ ಜೂನ್ 21 ನಡೆಯುವಂತ ಇಂಟರ್ನ್ಯಾಷನಲ್ ಯೋಗ ಡೇ ಯಾವ ರೀತಿಯಲ್ಲಿ ಮಾಡಬೇಕು ಏನಂತ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಕಾರಲ್ಲಿ ಸರ್ ಜೊತೆಗೆ ನಾನು ಬಂದೆ. ಅವಾಗ ಅನೇಕ ವಿಷಯಗಳು ಚರ್ಚೆ ಆಯ್ತು ಅಲ್ಲಿ. ಹೇಳ್ಬೇಕಂದ್ರೆ ಈ ಇಂಡಿಯನ್ ಯೋಗ ಅಸೋಸಿಯೇಷನ್ ಅದಕ್ಕೆ ಮುಂಚೆನೆ ಸ್ವಲ್ಪ ಐಡಿಯಾ ಇತ್ತು, ಬಟ್ ಸಾರ್ ಹೇಳಿದ ಮೇಲೆ ಇದು ಪ್ರಧಾನ ಸ್ಟ್ರೀಮ್, ಇದು ಮೈನ್ ಸ್ಟ್ರೀಮ್. ನಾವು ಅಲ್ಲಿ ಬರಲೇಬೇಕು. ನಾವೆಲ್ಲೋ ಎಷ್ಟೇ ಮಾಡಿದ್ರು ಅದು ಇನ್ನೂ ಎಲ್ಲರಿಗೂ ಸೇರ್ಬೇಕಂದ್ರೆ ಮೈನ್ ಸ್ಟ್ರೀಮ್ ಬರಬೇಕಾಯ್ತು. ಅದು ಸರಿಯಿಂದ ಸಾಧ್ಯವಾಗಿದೆ ಅಂತ ಹೇಳ್ತಾ ಆ ರೀತಿಯಲ್ಲಿ ಅನೇಕ ವಿಷಯಗಳು ಚರ್ಚೆ ಮಾಡ್ಕೊಂಡು ಬಂದಿವಿ. ಈಗ ನೋಡಿ, ನಾವೆಲ್ಲರೂ ಯೋಗ ಅಂದ್ರೆ ಯೋಗ ಪ್ರಾಣಾಯಾಮ ಕಲ್ಸ್ಕೊಂಡಿದ್ವಿ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಾವು. ಆದ್ರೆ ಇನ್ನೂ ಅನೇಕ ಮಾಸ್ಟರ್ಸ್ಗೂ ಏನಿದೆ, ನಾನೊಂದು ಯೋಗ ಮಾಸ್ಟರ್ ಆಗಬೇಕು, ನಾನೊಂದು ಸರ್ಟಿಫಿಕೇಟ್ ತಗೋಬೇಕು, ಇನ್ನೂ ಹೆಚ್ಚು ಜನಕ್ಕೆ ಟೀಚ್ ಮಾಡ್ಬೇಕಂತ ಆಸೆ ಇರುತ್ತೆ. ಅದು ಯಾವ ರೀತಿಯಲ್ಲಿ ಸಾಧ್ಯವಾಗತ್ತೆ? ಮಾತಾರ್ ಫೌಂಡೇಶನ್ ಸುಮ್ಮನೆ ಒಂದು ಬರೆದು ಕೊಟ್ರೆ ಆಗತ್ತಾ? ಆಗಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಕ್ಕೊಂದು ಎಕ್ಸಾಮಿನೇಷನ್ ಇದೆ. ಅದು ಸರ್ಗೂ ಚೆನ್ನಾಗಿ ಗೊತ್ತು. ಅಂದ್ರೆ ಅವರು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ರು. ಅದು ಈಗಲ್ಲ, ಅದು ಅನೇಕ ವರ್ಷಗಳಿಂದ. ಅದಕ್ಕೆ ಅವರ ಸಹಾಯದಿಂದ ಏನಾಯ್ತು, ಈಗ ನಮಗೆ ಕೋರ್ಸ್ಗಳು ಕಂಡಕ್ಟ್ ಮಾಡುವಂತ ಅವಕಾಶ ಸಿಕ್ತು, ಸರ್ಟಿಫಿಕೇಟ್ ಇಶ್ಯೂ ಮಾಡುವಂತ ಅವಕಾಶ ಸಿಕ್ತು. ಅದನ್ನು ಆಯುಷ್ ಮಿನಿಸ್ಟ್ರಿಯಿಂದ, ಇಂಡಿಯನ್ ಯೋಗ ಅಸೋಸಿಯೇಷನ್ ಅದು ಸ್ಟ್ರೈಟ್ ಅವೇ ನೇರವಾಗಿ ನಮಗೆಲ್ಲರೂ ಸಿಗ್ತಾ ಇದೆ. ಈ ಅವಕಾಶ ಸರ್ ಕಲ್ಪಿಸ್ಕೊಟ್ರು. ಅದಕ್ಕೂ ಮತ್ತೆ ಅನೇಕ ಧನ್ಯವಾದ ಸರ್ಗೆ. ಯಾಕಂದ್ರೆ ಇದು ನಮ್ಗೆ ಗೊತ್ತಿಲ್ಲ. ನಾವು ಯೋಗ ಪ್ರಾಣಾಯಾಮ ಕಲ್ಸ್ಕೊಂತಾ ಇದ್ವಿ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಆದ್ರೆ ನಮ್ಗೆ ಗೊತ್ತಾಗಿಲ್ಲ. ಈಗ ಅದನ್ನು ಸಾಧ್ಯವಾಗಿದೆ ಅಂತ ನಿಮ್ಗೆಲ್ಲರೂ ಹೇಳ್ತಾ ಇದ್ದೀನಿ. ಖಂಡಿತ ಮುಂದಿನ ದಿವಸದಲ್ಲಿ ಏನ್ ಮಾಡ್ತೀವಿ ನಾವು, ಯೋಗಾಸನಾಸ್ ಬಗ್ಗೆ ಅನೇಕ ಕೋರ್ಸಸ್ ಇದೆ. ಡಿಪ್ಲೊಮಾ ಕೋರ್ಸು, ಯೋಗ ಮಾಸ್ಟರ್ ಕೋರ್ಸು, ಯೋಗ ಥೆರಪಿ ಕೋರ್ಸು, ಸರ್ಟಿಫಿಕೇಟ್ ಕೋರ್ಸು. ಎಂಥ ಕೋರ್ಸಸ್ ಅಂದ್ರೆ ಒಂದು 8 ಇಂದ 9 ಮೇಲೆ ಕೋರ್ಸಸ್ ಇದೆ. ಅವೆಲ್ಲಾನು ಸರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಜೂನ್ 1 ಇಂದ ಆದಷ್ಟು ಪ್ರಯತ್ನ ಮಾಡ್ತೀವಿ. ಸೊ ಈಗ ಆಲ್ರೆಡಿ ಇಂಡಿಯನ್ ಯೋಗ ಅಸೋಸಿಯೇಷನ್ ನಮ್ಮ ಸರ್ಟಿಫಿಕೇಟು ಒಂದೆರಡು ದಿವಸದಲ್ಲಿ ಸಿಗ್ತದೆ. ಸಿಕ್ಕಿದ ಮೇಲೆ ಇದನ್ನು ಒಂದು ಪೂರ್ತಿ ಪ್ರಣಾಳಿಕೆ ಮಾಡಿ ಸರ್ ಸಹಾಯದಿಂದ ಈಗಿಂದ ಸರ್ ನಮ್ಮ ಜೊತೆಗೆ ಇರ್ತಾರೆ. ಯಾವುದೇ ಯೋಗ ಕೋರ್ಸಸ್ಸು ನಿಮಗೆ ಸರ್ಟಿಫಿಕೇಟ್ ಕೋರ್ಸಸ್ ಆಗಲಿ, ಅದಕ್ಕೆ ಸಂಬಂಧಿತ ಜ್ಞಾನ ಆಗಲಿ, ಅವ್ರಿಗೆ ಪರಿಪೂರ್ಣ ಜ್ಞಾನ ಇದೆ. ಅವ್ರು ಹೇಳ್ತಾ ಇದ್ರಲ್ಲ, ಈಗ ಒಂದು ಮರ ತೋರಿಸಿದ್ರು ನೋಡಿ, ಬೇರಿಂದ ಎಲೆಗಳವರೆಗೂ ಎಲ್ಲ ಜ್ಞಾನ ಅವ್ರ ಹತ್ರ ಇದೆ. ಅವ್ರು ನಿನ್ನೆ ಹೇಳ್ತಾ ಇದ್ರು, ಅದೊಂದು ಆಶ್ಚರ್ಯ ಆಯ್ತು ನನಗೆ. 20,000 ಬುಕ್ ಓದಿರಂತವ್ರು. ಅವ್ರು ಸಣ್ಣ ವಯಸ್ಸಿಂದ ಓದೋದು ಪ್ರಾರಂಭಿಸಿದ್ದಾರೆ ನೋಡಿ. ನಿಜವಾದ ನನಗೆ ಒಂದು ಆಶ್ಚರ್ಯ ಆಯ್ತು. ಅಂದ್ರೆ ಒಂಥರ ನನಗೂ ಎಷ್ಟೋ ಇಂಟ್ರೆಸ್ಟು. ನಾನು ಆಲ್ರೆಡಿ ಬುಕ್ಸ್ ಓದ್ತಾ ಇದ್ದೆ, ಈಗಾಗಲೇ ಸುಮಾರು ಬುಕ್ಸ್ ನಾನು ಓದಿದ್ದೀನಿ. ಆದರೆ ಸರ್ ಸಣ್ಣ ವಯಸ್ಸಿಂದ ಅವ್ರು ಹೇಳ್ತಾರೆ, ನನಗೆ ಏನು ಕೆಲಸ ಇಲ್ಲ, ಒಂದು ಬುಕ್ ಯಾರನ್ನ ಕೊಟ್ರೆ ಆದಷ್ಟು ಅವಾಗಲೇ ಸ್ಟಾರ್ಟ್ ಮಾಡ್ತೀನಿ, ಮನೆಗೆ ಹೋಗೋದ್ರಲ್ಲಿ ಆಲ್ಮೋಸ್ಟ್ ಅರ್ಧ ಮುಗಿಸಿ ಮತ್ತೆ ಮಿಕ್ಕಿದ ಎಷ್ಟೇ ಇದ್ರು, ಎಷ್ಟೇ ದಿವಸಲಾದ್ರೂ ಅದು ಮುಗಿಯೋವರೆಗೂ ಬಿಡಲ್ಲ ಅಂತ ಸರ್. ಈ ರೀತಿಯಲ್ಲಿ ಸ್ನೇಹಿತರೆ, ನಮ್ಮ ಪತ್ರಿ ಸರ್ ಹೇಳ್ತಾ ಇದ್ರು, ಸ್ವಾಧ್ಯಾಯ ಅಂದ್ರೆ ಆ ಸ್ವಾಧ್ಯಾಯ ಅಂದ್ರೆ ಇದೆ. ಈ ರೀತಿಯಲ್ಲಿ ನಾವೆಲ್ಲರೂ ಅಳವಡಿಸ್ಕೋಬೇಕು. ಆ ಬುಕ್ಗಳು ಓದಿಂದ ಅವ್ರ ಹತ್ರ ಎಷ್ಟು ಜ್ಞಾನ ಇದೆ ಗೊತ್ತಾ? ನೀವೇನೇ ಕೇಳಿ ಪ್ರಶ್ನೆ ಅವ್ರು ಆನ್ಸರ್ ಮಾಡ್ತಾರೆ. ಪುರಾಣಗಳಿಂದ ಇಲ್ಲಿವರೆಗೂ ಮಾಡರ್ನ್ ಮಾಸ್ಟರ್ಸ್ ಏನ್ ಹೇಳ್ತಾರೋ ಎಲ್ಲಾ ವಿಷಯಗಳು ಅವ್ರ ಪರಿಜ್ಞಾನದಲ್ಲಿದೆ. ಅಷ್ಟು ಪ್ರಜ್ಞಾವಂತರು. ಅದಕ್ಕೆ ನಾವೆಲ್ಲರೂ ಆ ರೀತಿಯಲ್ಲಿ ತಯಾರಾಗ್ಬೇಕಂತ ಆಸೆ ಇಟ್ಕೊಳ್ಳಿ. ಅಂತ ತಜ್ಞರು ನಮ್ಮ ಹತ್ರ ಬರ್ತಾ ಇದ್ದಂದ್ರೆ, ಆ ತಜ್ಞರು ನಮ್ಮ ಜೊತೆಗೆ ಇರ್ತಾರ ಅಂತ ಅನ್ಕೊಂತಾ ಇದ್ರೆ ಎಷ್ಟು ಒಂಥರ ಹೆಮ್ಮೆ ಆಗತ್ತೆ, ಎಷ್ಟು ಸಂತೋಷವಾಗತ್ತೆ ನಮ್ಗೆಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೊಳ್ಳಿ ಎಲ್ಲರೂ. ಅವರು ಇವಾಗಿಂದ ವೇದಿಕೆಗೆ ಬರ್ತಾನೆ ಇರ್ತಾರೆ, ಯಾವಾಗ ಫ್ರೀ ಇರ್ತಾರೋ. ಮತ್ತೆ ನಮ್ಮ ಆಫ್ಲೈನ್ ಕಾರ್ಯಕ್ರಮಗಳಲ್ಲಿ ಖಂಡಿತ ನಾನು ಸರ್ ಈ ಮೂಲಕ ಮತ್ತೆ ಒಂಥರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಫ್ಲೈನ್ ವೇದಿಕೆ ಸುಮಾರು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸರ್ ನಾವು. ಸೊ ಈಗ ನೋಡಿ, ನಮ್ಮ ಸಮಗ್ರ ಸ್ವಾಸ್ಥ್ಯ ಅಂತ ಮಾತಾರ್ ಫೌಂಡೇಶನ್ ಅಲ್ಲಿ ನಾನು ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು, ಡಿಸೆಂಬರ್ ವರ್ಕ್ ಮಾಡಿದೆ ನಾನು. ಅಲ್ಲೇ ಎಲ್ಲ ಆಲ್ ಓವರ್ ಕರ್ನಾಟಕ, ಆಂಧ್ರ ಎಲ್ಲ ಕಡೆಯಿಂದ ಮಾಸ್ಟರ್ಸ್ ಬಂದು ಸಮಗ್ರ ಸ್ವಾಸ್ಥ್ಯ ನಡೆಸಿದ್ವಿ ಅಲ್ಲಿ. ಅಂದ್ರೆ ಸಂಗೀತ, ಧ್ಯಾನ ಮತ್ತೆ ಜೊತೆಗೆ ಚಿಕಿತ್ಸೆಗಳು, ಅಂದ್ರೆ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಹಲವಾರು ವರ್ಕ್ಶಾಪ್ಸ್ ಮಾಡಿದ್ವಿ. ಅದಾದ್ಮೇಲೆ ಏನಾಯ್ತು, ಇನ್ನು ವಿಧ ವಿಧ ಪ್ಲೇಸಸ್ ಡಿಸ್ಟಿಕ್ ಅಲ್ಲಿ ಹೋಗೋಣ, ಅಲ್ಲಿನೂ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಈ ಜ್ಞಾನ, ಧ್ಯಾನ ಜೊತೆಗೆ ಎಲ್ಲಾ ಚಿಕಿತ್ಸೆಗಳು ಹೇಳ್ಕೊಡೋಣ.
ಅವರು ಸಂಪೂರ್ಣ ಆರೋಗ್ಯವಂತರಾಗ್ಲಿ, ಅವರಾಗಿ ಅವರು ಆರೋಗ್ಯನೂ ಕಾಪಾಡ್ಕೋಬೇಕು, ಅವರಾಗಿ ಅವರು ಅವ್ರ ಮನೆಗೆ ಅವ್ರು ಡಾಕ್ಟರ್ ಆಗಬೇಕು, ಅವರ ದೇಹಕ್ಕೆ ಅವರೇ ಡಾಕ್ಟರು, ಅವ್ರ ದೇಹದಲ್ಲೇ ದೊಡ್ಡ ಡಾಕ್ಟರ್ ಇದ್ದಾರೆ, ಇನ್ನು ತಿಳಿಸ್ಬೇಕು ಅಂತ ಈ ಜ್ಞಾನ, ಈ ಆ, ಜ್ಞಾನೋದಯ ಮಾಡ್ಬೇಕಂತ ನಾವೇನ್ ಮಾಡಿದ್ವಿ, ಡಿಸ್ಟಿಕ್ಗಳಿಗೆ ಹೋಗಿದ್ವಿ. ಮೊದಲನೇ ಏನ್ ಮಾಡಿದ್ವಿ, ರಾಯಚೂರಲ್ಲಿ ಮಾಡ್ಕೊಂಡಿದ್ವಿ. ಸೊ ರಾಯಚೂರಲ್ಲಿ ಮಾಡಿದ ಮೇಲೆ ಅಲ್ಲಿ ಸ್ವಲ್ಪ ನಮಗೆ ಆ ಅರಿವು ಸಿಕ್ತು, ಐಡಿಯಾ ಸಿಕ್ತು. ಅದರಿಂದ ಅನೇಕ ಕಾರ್ಯಕ್ರಮಗಳು, ಅದಾದ್ಮೇಲೆ ಸಿದ್ರಬೆಟ್ಟ ಆಗ್ಬೋದು, ಮತ್ತೆ ಮೈಸೂರು, ಆ, ಆ ರೀತಿಯಲ್ಲಿ ನೆಕ್ಸ್ಟು ರೀಸೆಂಟ್ಲಿ ಮತ್ತೆ ನಾವು ಚಿಕ್ಕೋಡಿಗೆ ಹೋಗಿದ್ವಿ. ಇಲ್ಲಿ ಎಲ್ಲ ಡಿಸ್ಟಿಕ್ ಪ್ಲೇಸಸ್ ಅಲ್ಲಿ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಪ್ರತಿ ಡಿಸ್ಟಿಕ್ ಅಲ್ಲಿ ಅಲ್ಲಿ ಹೋಗಿದ್ರೆ ಇದೇ ಕಾರ್ಯಕ್ರಮ, ಒಂದು ದಿವಸ ಕಾರ್ಯಕ್ರಮ ಹಾಕೊಂತೀವಿ. ಸೊ ಅದರಲ್ಲಿ ಯೋಗ, ಪ್ರಾಣಾಯಾಮ, ಈ ಮನೆ ಮದ್ದುಗಳಾಗ್ಲಿ, ಮುದ್ರಾ ಥೆರಪಿ ಆಗಲಿ, ಶಿವಂಬು ಚಿಕಿತ್ಸೆ, ಪ್ರತಿಯೊಂದು ಹೇಳ್ಕೊಡೋದು ಸೆಕೆಂಡ್ ಹಾಫ್ ಅಲ್ಲಿ. ಫಸ್ಟ್ ಹಾಫ್ ಅಲ್ಲಿ ಸಂಗೀತ ಧ್ಯಾನ ಯಜ್ಞ ಆಗ್ತದೆ. ಆ ರೀತಿಯಲ್ಲಿ ಮಾಡ್ಕೊಂತ ಹೋಗ್ತಾ ಇದ್ವಿ. ಸೊ ಈ ಆಫ್ಲೈನ್ ವರ್ಕ್ಶಾಪ್ಸ್ಗಳಲ್ಲಿ ತಮ್ಮ ಜ್ಞಾನ ಹಂಚಿಕೆ ಅನ್ನೋದು ನಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಸರ್. ಯೋಗ ಪ್ರಾಣಾಯಾಮ ಜೊತೆಗೆ ತಮ್ಮಲ್ಲಿ ಈ ಧ್ಯಾನದ ಬಗ್ಗೆನೂ ತುಂಬಾ ಅತ್ಯಂತ ವಿಸ್ತಾರವಾದ ಜ್ಞಾನ ನಿಮ್ಮ ಹತ್ರ ಇದೆ, ತಮ್ಮ ಹತ್ರ ಇದೆ. ಅದನ್ನು ಹಂಚಿಕೆ ಆಗ್ಬೇಕಂತ ನಮ್ಮ ಆಸೆ. ಸೊ ಜೊತೆಗೆ ಈಗ ನೆಕ್ಸ್ಟ್ ಈಗ ಅಂದ್ರೆ ನಾನು ಆ ಕಾರ್ಯಕ್ರಮದ ಬಗ್ಗೆ, ನೆಕ್ಸ್ಟ್ ಬರುವಂತ ಕಾರ್ಯಕ್ರಮ ಬಗ್ಗೆ, ಅಂದ್ರೆ ಜೂನ್ 21 ಮುಂಚೆನೆ ಅದೊಂದು ಅದು ಆ ಅನಿಸಿಕೆ ನಿಮ್ಗೆ ಕೊಟ್ಟಿಲ್ಲ. ನಿನ್ನೆ ಮಾತಾಡುವಾಗ ಸಮಯಭಾವದಿಂದ ನಾನು ಮಾತಾಡಕ್ ಸಾಧ್ಯವಾಗಿಲ್ಲ. ಆದ್ರೆ ಈ 21 ತುಮಕೂರಲ್ಲಿ ನಾವು ಈ ಅಂಗನವಾಡಿ ಆಫೀಸರ್ಸ್ಗೆ, ಪ್ರಧಾನವಾಗಿ ಓನ್ಲಿ ಆಫೀಸರ್ಸ್, 100 ಆಫೀಸರ್ಸು ಒಂದು ಅವರೇ ಕಲ್ಯಾಣ ಮಂಟಪ ತಗೊಂಡು ಒಂದು ಆ ಬಾಲಭವನ್ ಅಂತ ಈ ತುಮಕೂರಲ್ಲಿ ಅವರೇ ಬುಕ್ ಮಾಡಿಕೊಂಡು ಆಫೀಸರ್ಸ್ ಎಲ್ಲ ಅಲ್ಲಿ ಸೇರ್ತಾರೆ. ಅದಕ್ಕೂ ಕಾರ್ಯಕ್ರಮ ಎಲ್ಲ ಆಯೋಜನೆ ಅವರೇ ಮಾಡ್ತಾರೆ. ನಾವು ನಮ್ಮ ಜ್ಞಾನ ಹಂಚಿಕೆ, ಸಂಗೀತ ಧ್ಯಾನ ಯಜ್ಞ ಇವೆಲ್ಲ ಮಾಡಿಕೊಂಡು ಬರ್ಬೇಕಾಗತ್ತೆ. ಅದಕ್ಕೂ ತಾವು ಬರ್ತೀರಂತ ಮತ್ತೆ ಬರ್ಬೇಕಂತ ಮತ್ತೊಂದ್ಸಲ ರಿಕ್ವೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಸೊ ಇದೆಲ್ಲ ಮಹಾವತಾರ್ ಫೌಂಡೇಶನ್ ಇಂದ ಏನೇನು ಕೊಡ್ಬೋದು, ಏನೇನು ಸಾಧ್ಯವಾಗುತ್ತೆ ಎಲ್ಲ ಅವ್ರು ಕೊಟ್ರೆ ಅವ್ರು ನಿಜವಾದ ಸಂಪೂರ್ಣ ಆರೋಗ್ಯವಂತಾರೆ. ಅದರಿಂದ ಇನ್ನೂ ಹೆಚ್ಚು ಪ್ರಚಾರ ಆಗುವಂತ ಅವಕಾಶ ಇದೆ ಸರ್. ಅದು ಈ ಆಫೀಸರ್ಸು ಈ ಕಾರ್ಯಕ್ರಮ ನಿರ್ವಹಿಸೋಕೆ ತುಂಬಾ ಸಹಾಯ ಮಾಡಿದ್ದು ರೇವತಿ ಮೇಡಮ್ ಮತ್ತೆ ಲಕ್ಷ್ಮೀಕಾಂತ ಮೇಡಮ್, ನಮ್ಮ ಧ್ಯಾನ ಮಿತ್ರರೇ. ಈ ವೇದಿಕದಲ್ಲಿ ಅವ್ರು ತುಂಬಾ ಸಹಾಯ ಮಾಡಿದ್ರು. ಅಂದ್ರೆ ಆ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿ ಸರ್. ಅವ್ರ ಡೆಪ್ಯೂಟಿ ಡೈರೆಕ್ಟರ್ ಏನಾಗಿದೆ ಸಿದ್ರಬೆಟ್ಟದಲ್ಲಿ ನೋಡಿ, ಅಲ್ಲಿ ಕಾರ್ಯಕ್ರಮ ಮಾಡಕ್ ಹೋಗಿದ್ದೀವಿ. ಅಲ್ಲಿ ಇವರು ಇನ್ವೈಟ್ ಮಾಡಿದ್ರು. ಆ ಡೆಪ್ಯೂಟಿ ಡೈರೆಕ್ಟರ್ ಮತ್ತೆ ಅವರ ಹೆಂಡತಿ ಇಬ್ಬರು ಭಾಗವಹಿಸಿ ಅವ್ರು ತುಂಬಾ ಅನುಭವ ಪಟ್ಟಿದ್ದಾರೆ. ಇಷ್ಟು ಚೆನ್ನಾಗಿದೆಯಾ ಧ್ಯಾನ ಯಜ್ಞ, ಅಂದ್ರೆ ಧ್ಯಾನ ಯಜ್ಞದಲ್ಲಿ ಪಾಲ್ಗೊನಿ ಆ ಅನುಭವ ತಗೊಂಡಿದ ಮೇಲೆ ಅವ್ರು ಹೇಳಿದ್ರು, ಎನಿ ಟೈಮ್ ಐ ಆಮ್ ರೆಡಿ ಸರ್. ನಮ್ಮ ಆಫೀಸರ್ಸ್ಗೆ ಅಲ್ಲ, ನೆಕ್ಸ್ಟ್ ಅವ್ರು ಹೇಳ್ತಾರೆ ಎಲ್ಲ ವರ್ಕರ್ಸ್, ಅಂಗನವಾಡಿ ವರ್ಕರ್ಸು ಸುಮಾರು 1000 ಜನ ಇದ್ದಾರೆ ಸರ್. ಇದಾದ್ಮೇಲೆ ನೆಕ್ಸ್ಟ್ ಒಂದೊಂದು ವಾರಕ್ಕೆ ಕೊಡ್ತಾರಂತ ಒಂದು ಕಾರ್ಯಕ್ರಮ, ಒಂದು 200 ಜನ ಆ ಥರ ಕಾರ್ಯಕ್ರಮ ಅದನ್ನು ಮಾಡ್ಬೇಕಂತ ಹೇಳಿದ್ದಾರೆ. ಇವೆಲ್ಲ ಮಾಡ್ತಾ ಹೋಗ್ತೀವಿ. ಮತ್ತೆ ಜೂನ್ 21 ಬಂದೇ ಬರ್ತದೆ. ಅದು ಯೋಗ ಡೇ ಅತ್ಯುನ್ನತವಾಗಿ ಈ ಸಾರ ಹೇಳ್ತಾ ಇದ್ರು ಮಿತ್ರರೇ. ಸೊ ಸ್ನೇಹಿತರೆ, ಈ ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ, ಇದು ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಏರ್ಪಾಟ್ ಮಾಡ್ತಾ ಇದೀವಿ. ಅದೆಲ್ಲ ನಾವೆಲ್ಲರೂ ಸಹಾಯ ಮಾಡ್ಬೇಕು ಅದಕ್ಕೆ. ಅಂದ್ರೆ ಯಾವ ರೀತಿಯಲ್ಲಿ ಪ್ರಚಾರ ಮಾಡೋದು, ಇದನ್ನ ಹೆಚ್ಚು ಪ್ರಚಾರ ಹೇಳಿದ್ರಲ್ಲ, ಪ್ರಚಾರ ಮಾಡಿ ನಾವೆಲ್ಲರೂ ಒಬ್ಬೊಬ್ಬರು ಒಂದು 100 ಜನಕ್ಕೆ ಪ್ರಚಾರ ಮಾಡಿ ಆದಷ್ಟು ಹೆಚ್ಚು ಜನ ಅಲ್ಲಿ ಸೇರ್ಬೇಕಾಗತ್ತೆ. ಒಂದು 5000 ಜನ ಅಂತ ನಾವು ಈಗಾಗಲೇ ಮೊನ್ನೆ ನಾನು ಹೇಳ್ತಾ ಇದ್ದೆ ನಿಮಗೆ, ಅದನ್ನು ಈಗ ಸ್ಟಾರ್ಟ್ ಮಾಡಿದ್ವಿ. ಅದು ಸಂಬಂಧಿತ ಎಲ್ಲ ಕೆಲಸಗಳು ಶುರು ಆಯಿತು ಆಲ್ರೆಡಿ. ಇದು ಜೂನ್ 21 ಆಗತ್ತೆ. ಸೊ ಆ ರೀತಿಯಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ವರ್ಲ್ಡ್ ಮೆಡಿಟೇಷನ್ ಡೇ ಬರುತ್ತೆ ಡಿಸೆಂಬರ್ 21. ಅದು ಸಹ ದೊಡ್ಡ ಮಟ್ಟದಲ್ಲಿ ಹೇಳ್ಬೇಕಂದ್ರೆ ಒಂದು 50,000 ಜನ ಸೇರಿಸ್ಕೊಂಡು ನಾವು ಮಾಡೋಣ. ಅದು ಎಲ್ಲಿ ಮಾಡೋಣ ಏನಂತ ಆಮೇಲೆ ನೋಡೋಣ. ಅದು ಖಂಡಿತ ಸರ್ ನಮ್ಮ ಜೊತೆಗೆ ಇರ್ತಾರೆ, ಖಂಡಿತ ಸಾಧ್ಯವಾಗುತ್ತೆ. ಸೊ ಈ ರೀತಿಯಲ್ಲಿ ಈ ಇಂಟರ್ನ್ಯಾಷನಲ್ ಯೋಗ ಡೇಕ್ಕೂ ಸಹ ನಿಮ್ಮಲ್ಲಿ ನಿಮ್ಗೆ ಸಂಬಂಧಿತ ಒಳ್ಳೆ ವ್ಯಕ್ತಿಗಳಿದ್ದಾರೆ, ನಿಮ್ಗೆ ಒಳ್ಳೆ ಕನೆಕ್ಷನ್ಸ್ ಇದೆ ಅಂದ್ರೆ, ಯಾರಾದರೂ ನಿಮ್ಗೆ ದೊಡ್ಡ ಮಟ್ಟದಲ್ಲಿ ಇರ್ತಾರೆ, ಆಫೀಸರ್ಸ್ ಆಗ್ಬೋದು, ಇಲ್ಲಾಂದ್ರೆ ವಿಶೇಷ ವ್ಯಕ್ತಿಗಳು ಸೊಸೈಟಿಯಲ್ಲಿ, ಅವ್ರನ್ನೂ ಸಹ ಇನ್ವೈಟ್ ಮಾಡಿ. ನಾನು ಸರ್ ಬರ್ತೀವಿ, ಅವ್ರಿಗೆ ಇನ್ವಿಟೇಷನ್ ಕೊಡ್ತೀವಿ, ಅವ್ರನ್ನೂ ಸೇರಿಸ್ಕೊಳೋಣ. ನೋಡಿ, ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ನಾವು ಒಬ್ಬರು ಮಾಡೋಂಥದ್ದಲ್ಲ. ಈ ರೀತಿಯಲ್ಲಿ ಒಗ್ಗಟ್ಟಾಗಿ ಎಲ್ಲಾನು ಸೇರಿಸ್ಕೊಂಡು ಮಾಡ್ಬೇಕಾಗತ್ತೆ. ಸರ್ ಅದೇ ಹೇಳ್ತಾ ಇದ್ರು, ಅನೇಕ ಸ್ಕೂಲುಗಳು, ಕಾಲೇಜುಗಳು, ಸಂಸ್ಥೆಗಳು ಎಲ್ಲರಿಗೂ ಇನ್ವಿಟೇಷನ್ ಕೊಡೋಣ ಅಲ್ಲಿ ಕಾರ್ಯಕ್ರಮ ಬರಕ್ಕೆ, ಆಯ್ತಾ? ಸೊ ಅಲ್ಲಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ರೇವಾ ಯೂನಿವರ್ಸಿಟಿ. ನಾವೇನು ಮಾಡೋದು ಬೇಕಾಗಿಲ್ಲ, ಕೇವಲ ಅಲ್ಲಿ ಹೋಗಿ ಎಲ್ಲ ತಜ್ಞರ ಜೊತೆಗೆ ಹೋಗಿ ಎಲ್ಲ ನಾವು ಎಲ್ಲ ಮಿತ್ರರು, ಧ್ಯಾನ ಮಿತ್ರರು ಮತ್ತೆ ಯೋಗ ಬಂಧುಗಳೆಲ್ಲ ಸೇರ್ಕೊಂಡು
ಒಂದು ಕಡೆ ಕೂತ್ಕೊಂಡು ಈ ಪೂರ್ತಿ ಕಾರ್ಯಕ್ರಮ ಮಾಡ್ಕೊಂಡ್ರೆ ಸಾಕು. ಅಲ್ಲೇ ನಾವು ಯಾವುದು ಸ್ಟೇಜ್ ಮಾಡಿ ಇನ್ನೊಂದು ಮಾಡಿ ಏನು ಬೇಕಾಗಿಲ್ಲ. ಅಂತ ಚೆನ್ನಾಗಿದೆ, ಅಂತ ಅದ್ಭುತವಾದ ರೀತಿಯಲ್ಲಿದೆ. ಸೊ ಇದಕ್ಕೂ ತಮ್ಮಲ್ಲಿರುವಂಥ ಕನೆಕ್ಷನ್ಸ್ ಎಲ್ಲ ಉಪಯೋಗಿಸಿ, ಯಾವುದೇ ಬಿಡಕೋಬಾರದು. ನಿಮಗೆ ಉದಾಹರಣೆಗೆ ಇಲ್ಲಿ ಸಿಟಿಯಲ್ಲಿ ಯಾವುದು ಔಟ್ಸೈಡ್ ಆಗ್ಬೋದು, ಯಾರೋ ಒಬ್ಬರು ಒಂದು ವಿಶೇಷ ವ್ಯಕ್ತಿ ಗೊತ್ತಾಗಿರ್ತದೆ, ಒಂದು ಅವರು ಯಾವುದೇ ರಾಜಕೀಯದಲ್ಲಿದ್ದರು, ಸಿನಿಮಾ ರಂಗದಲ್ಲಿ ಯಾರೇ ಇರಲಿ, ಅಂಥ ವಿಶೇಷ ವ್ಯಕ್ತಿಗಳನ್ನು ಅವ್ರಿಗೆ ಅನುಭವಗಳಿರ್ತದೆ. ಈಗ ನೋಡಿ, ಯಾರೋ ಒಬ್ರು ಮುದ್ರಗಲ್ ಮಾಡಿಕೊಂಡು ಮುದ್ರಗಲ್ ಅನುಭವ ಅವ್ರಿಗೆ ಇರ್ತದೆ, ಮೂತ್ರ ಚಿಕಿತ್ಸೆ ಮಾಡ್ಕೊಂಡು ಅವ್ರಿಗೂ ಅನುಭವ ಇರ್ತದೆ. ಅಂಥವ್ರನ್ನೆಲ್ಲ ನಾವು ಕರ್ಕೊಂಡು ಬಂದು ವೇದಿಕೆ ಮೇಲೆ ಏಲ್ಸ್ಬೇಕಾಗತ್ತೆ. ನಾವು ಏಲ್ಬೇಕು, ಅವ್ರ ಜೊತೆಗೆ ಏಲ್ಸ್ಬೇಕು. ಯಾವುದೋ ಒಂದು ವಿಶೇಷ ವ್ಯಕ್ತಿ, ಮೊನ್ನೆ ನಾವು ಒಂದು ಕ್ಲಿಪ್ ನೋಡ್ತಾ ಇದ್ದೆ, ಸರ್ಗೂ ಅದು ಗೊತ್ತಾಯಿತು, ನಾನು ತೋರಿಸಿದೆ. ಪರೇಶ್ ರಾವಲ್ ಅಂತವರು ಮೂತ್ರ ಚಿಕಿತ್ಸೆ ನನಗೆ ಹಿಂಗಾಯಿತು ಅಂತ ಹೇಳಿದರು. ಅದು ಎಷ್ಟು ಮಟ್ಟಕ್ಕೆ ಹೋಗಿದೆ ಗೊತ್ತಾ? ಪೇಪರಲ್ಲಿ ಬಂತು, ಮೀಡಿಯಲ್ಲಿ ಬಂತು, ಎಲ್ಲ ಕಡೆ ಹೋಯ್ತದ್ದು. ಈಗೇನಾಯಿತು, ಮೂತ್ರ ಚಿಕಿತ್ಸಾ, ಓ ಶಿವಂಬ ಅಂದರೆ ಇಷ್ಟ, ಈ ರೀತಿಯಲ್ಲಿ ಇರ್ತದ, ಎಲ್ಲರಿಗೂ ಗೊತ್ತಾಯಿತು. ಒಂದು ಮಾತು ಅಷ್ಟೇ. ಆ ರೀತಿಯಲ್ಲಿ ನಿಮಗೆ ಗೊತ್ತಿರುವಂಥ ವಿಶೇಷ ವ್ಯಕ್ತಿಗಳಿರ್ತಾರೆ, ಅವ್ರು ಕರ್ಕೊಂಡು ಬರಬೇಕು. ಯೋಗ ಬಗ್ಗೆ, ಧ್ಯಾನ ಬಗ್ಗೆ ಏನು ಅವ್ರಿಗಿರುವಂಥ ಜ್ಞಾನ, ಅವ್ರು ಏನು ಅನುಭವ ಪಟ್ಟಿದ್ದಾರೋ ಅವರಿಂದ ಹೇಳಿಸಿದ್ರೆ ಹೆಂಗಿರ್ತದೆ ಹೇಳಿ? ಸಾಮಾನ್ಯ ಜನರಿಗೂ ಅತಿ ಸುಲಭವಾಗಿ ಸೇರುತ್ತೆ. ಈ ರೀತಿಯಲ್ಲಿ ನಾವು ಪ್ರಯತ್ನ ಅಂತೂ ಯಾವುದು ಬಿಡಬಾರ್ದು ಸ್ನೇಹಿತರೆ, ಮಾಡ್ತಾನೆ ಹೋಗ್ಬೇಕಾಗತ್ತೆ. ಆಯ್ತಾ? ಸೊ ಇಷ್ಟೆಲ್ಲ ನನಗೂ ಅಂದರೆ ನಾವು ಇಷ್ಟವರೆಗೂ ಈ ಈ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದೆಲ್ಲ ನಿಮಗೆ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡಿದ್ದೀನಿ. ಖಂಡಿತ ಇದು ಇಂಟರ್ನ್ಯಾಷನಲ್ ಯೋಗ ಡೇನು ಖಂಡಿತ ನಾವು ಯಶಸ್ವಿ ಮಾಡಬೇಕು. ಎಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಎಲ್ಲರಿಗೂ ಅದೊಂದು ಸರಿ ಸೊ ವಿನಂತಿ ಮಾಡ್ತಾ, ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು. ಸೊ ಸರ್ಗೂ ಅನೇಕ ಕೋಟಿ ಕೋಟಿ ನಮಸ್ಕಾರಗಳು, ನಮ್ಮ ಸುಬ್ರಹ್ಮಣ್ಯಂ ಸರ್ಗೆ. ಸೊ ಅವ್ರು ನಮ್ಮ ಜೊತೆಗೆ ಇರ್ತಾರೆ, ಎಲ್ಲನೂ ಚೆನ್ನಾಗಿ ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈಗ ತಮ್ಮ ಅನಿಸಿಕೆಯಲ್ಲೂ ಇವತ್ತಿನ ಕಾರ್ಯಕ್ರಮ ಬಗ್ಗೆ, ಇಂಟರ್ನ್ಯಾಷನಲ್ ಯೋಗ ಡೇ ಬಗ್ಗೆ, ಇನ್ನೂ ಅನೇಕ ಚಟುವಟಿಕೆಗಳು ನಾವು ಏನೇನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಅನಿಸಿಕೆಗಳಿದ್ರು ಮತ್ತೆ ನಿಮ್ಮ ಪ್ರಶ್ನೆಗಳು ಯಾವುದೇ ಇದ್ರು ಸರ್ ಕೇಳ್ಬೋದು. ಸೊ ನಾವು ಮುಂದುವರ್ಸೋಣ ಕಾರ್ಯಕ್ರಮ. ನದಾ ಮೇಡಮ್. ಎಸ್ ಗುರುಜಿ, ಗುರುಜಿಯವರ ತುಂಬಾ ಅದ್ಭುತ ಅವರ ಧ್ಯಾನ ಅವರಲ್ಲಿದೆ. ನಮಗೆ ಪಡೆಯಲಿಕ್ಕೆ ಮಹಾವತಾರ್ ಫೌಂಡೇಶನ್ ಇಂದ ಸಾಧ್ಯ ಅಂತ ಅನ್ಕೊಂತೀನಿ. ಯಾಕಂದ್ರೆ ಇಲ್ಲಿ ಗುರುಜಿಯವರು ಯಾವ ರೀತಿ ನಮಗೆ ಧ್ಯಾನವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಏನ್ ಬೇಕೋ ಎಲ್ಲವನ್ನು ನಮ್ಗೆ ಒದಗಿಸ್ತಾ ಇದ್ದಾರೆ. ಆದ್ರೆ ನಾವು ಪಡೆದುಕೊಳ್ಳೋದ್ರಲ್ಲಿ ಹಿಂದೆ ಇದ್ದೇವೆ ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ಏನ್ ಬೇಕು ಇದು ಹೇಳಿದಲ್ಲ, ಗುರುಜಿಯವರು ಒಂದು ಮರದ ಉದಾಹರಣೆಯನ್ನು ಕೊಟ್ಟು ಅಷ್ಟಾಂಗ ಯೋಗದ ಬಗ್ಗೆ ತಮ್ಗೆ ಸರಳವಾಗಿ ನಮ್ಗೆ ತಿಳಿಸ್ಕೊಟ್ರು. ಅದರಿಂದ ನಾವು ಪ್ರತಿಯೊಂದನ್ನು ಕಂಡಿಬಹುದು. ಅವ್ರು ಹೇಳ್ತಾರೆ, ಗುರುಜಿಯವರು ಬೆಳಗ್ಗೆ 5 ಗಂಟೆಗೆ ನೀವು ಯೋಗಾಸನ ಪ್ರಾಣಾಯಾಮ ಮಾಡಿ ನಂತರ ಧ್ಯಾನಕ್ಕೆ ಬರ್ರಿ ಅಂತ ಪ್ರತಿಯೊಬ್ಬರಿಗೂ ಡೈಲಿ ಹೇಳ್ತಾ ಇರ್ತಾರೆ. ಆದ್ರೆ ನಾವು ಕ್ಲಾಸಿಗೆ ಬಂದಾಗ 80 ಜನ ಇರ್ತೀವಿ. ಯೋಗಾಸನ ಮತ್ತು ಪ್ರಾಣಾಯಾಮ ಇದ್ದಾಗ ಮಾತ್ರ 15-20 ಜನದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವಿ. ಅದಕ್ಕೆ ಅದರ ಮಹತ್ವ ಇನ್ನೂ ತಮಗೆ ಆಳವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ತುಂಬಾ ತುಂಬಾ ಧನ್ಯವಾದಗಳು. ತಾವೇನ್ ಕ್ಲಾಸ್ ನಡೆಸ್ಕೊತೀರಾ ಏನೋ ನಮ್ಮ ಆನ್ಲೈನ್ ನಲ್ಲಿ ಆದ್ರೆ ನಮಗೂ ಕೂಡ ಜಾಯ್ನ್ ಆಗ್ಲಿಕ್ಕೆ ಸಾಧ್ಯ ಅಂತ ನಾನು ಇಂಟ್ರೆಸ್ಟ್ ಇಂದ ಕಲಿಬೇಕಂತ ಇಚ್ಛೆ ಪಟ್ಟಿದ್ದೇನೆ. ನಾನು ಮೊದ್ಲೇ ಯೋಗಾಸನ ಪ್ರಾಣಾಯಾಮ ಮಾಡ್ತಿದ್ವಿ ಅಷ್ಟೇ, ಆದ್ರೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ನಮ್ಮ ಮಹಾವತಾರ್ ಫೌಂಡೇಶನ್ ಬಂದ ನಂತರ ನಾನು ಯೋಗ ತಿಳಿದುಕೊಂಡಿದ್ದು ಮತ್ತೆ ಇಲ್ಲಿ ಮಾಡ್ತಾ ಇರೋದು. ಇಲ್ಲಿ ಗುರುಜಿಯವರು ಅದನ್ನೆಲ್ಲ ನಮ್ಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಅವ್ನು ನಾವು ಪಡ್ಕೊಳ್ಬೇಕಂತ ಎಲ್ಲಾ ಧ್ಯಾನಗಳಲ್ಲಿ ನಾಟ್ಯವಕ್ಕಂತ ಇಷ್ಟೊಂದು ಧ್ಯಾನವನ್ನು ಹೇಳ್ಕೊಟ್ಟಂತ ತಮಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ನಮ್ಮ ಮಾಸ್ಟರ್ ಇಂದ ಕೆಲವು ಅನಿಸಿಕೆಗಳನ್ನ ತಗೊಂಡು ಗುರುಜಿ. ಎಸ್ ಹೇಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಸುಬ್ಬಯ್ಯ. ಇವತ್ತು ನಮ್ಗೆ ಝೂಮ್ ಇಂದ ನಿಮ್ಮ ಸಂಗಮ ತುಂಬಾನೇ ಅದ್ಭುತ. ನಾನು 97 ಇಂದ ಯೋಗ ಮಾಡ್ತಿದ್ದೆ. 2011 ಅಲ್ಲಿ ನಿಮ್ ಪರಿಚಯ ನನಗಾಯ್ತು. ಎಸ್ ಯೂನಿವರ್ಸಿಟಿಯಲ್ಲಿ ನೀವು ನನಗೆ ತುಂಬಾ ಮೆಚ್ಚಿನ ಒಂದು ಟೀಚರ್. ಸುಬ್ಬಯ್ಯ ಅಂದ್ರನೇ ಒಂದು ಇದು ಚೆನ್ನಾಗಿ ಕಲಿಬೇಕು. ಪ್ರತಿದಿನ ಎಲ್ಲಾ ಕ್ಲಾಸ್ ಮರ್ತು ಹೋದ್ರು ಸುಬ್ಬಯ್ಯನ್ ಕ್ಲಾಸ್ ನಾವು ಮರಿತಾನೆ ಇರ್ಲಿಲ್ಲ. ಎಲ್ರಿಗೂ ಒಂಥರ ಉಲ್ಲಾಸವಾಗಿರ್ತಿತ್ತು ಕ್ಲಾಸ್ಗಳು. ತುಂಬಾನೇ ಅದ್ಭುತ. ಇವತ್ತು ನೀವು ನಮ್ಮ ಎದುರುಗಡೆ ಇದ್ದೀರಾ, ತುಂಬಾನೇ ಅದ್ಭುತವಾದ ಆನಂದ ಆಗ್ತಾ ಇದೆ. ಮೊನ್ನೆನೂ ಪಿರಮಿಡ್ ವ್ಯಾಲಿಯಲ್ಲಿ ನಿಮ್ಮನ್ನ ನೋಡಿದೆ, ನಂಗೆ ತುಂಬಾ ಆನಂದ ಆಯ್ತು. ನಮ್ಮ ಒಂದು ತಿಂಗಳಿನ ಟೀಚರ್ ನಮಗ್ ಸಿಕ್ಕಿದ್ದು ನಮ್ಮ ಭಾಗ್ಯ. ಆಮೇಲೆ ಅಷ್ಟಾಂಗ ಯೋಗವನ್ನ ಎಷ್ಟು ಚೆನ್ನಾಗಿ ಸರಳವಾಗಿ ಹೇಳಿದ್ರಿ. ಅಷ್ಟಾಂಗ ಯೋಗನ ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿನ ಒಂದು ವೃಕ್ಷದೋಪಾದಿ ಅಂದ್ರೆ ಯಾವತ್ತು ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಯಾವ್ದನ್ನ ಹೇಗ್ ಮಾಡ್ಬೇಕು, ಹೇಗ್ ಫಾಲೋ ಮಾಡ್ಬೇಕು, ಇದು ಸುಮಾರು ಎಷ್ಟು ಲೈಫ್ ಪೂರ್ತಿ ತಿಳ್ಕೊಂಡ್ರು ಕಡಿಮೆನೆ.
ಅದನ್ನ ಸಂಕ್ಷಿಪ್ತವಾಗಿ ಎಷ್ಟು ಚೆನ್ನಾಗಿ ನೀವು ಹೇಳಿದ್ರಿ. ಆಮೇಲೆ ರಂಗನಾಥ ಗುರುಗಳು ನಮ್ಮ ತುಂಬಾನೇ ಫೇವ್ರೆಟ್ ಗುರುಗಳು. ಈಗ ನೀವು ಅವರು ಜೊತೆ ಸೇರಿರೋದು ನಮಗೆ ಬಹಳನೇ ತುಂಬಾ ಒಂದು ಸಂತೋಷ. ಯಾಕಂದ್ರೆ ಇಬ್ರು ಸಂಗಮದಲ್ಲಿ ನಾವು ಹೋಗ್ತಿರುವಾಗ ಎರಡೂ ದಾರಿ ನೇರವಾಗಿರುವಾಗ ನಾವು ಮಧ್ಯೆ ಹೋಗಕ್ಕೆ ಈಸಿ ಆಗುತ್ತೆ. ಹಾದಿ ನೆಟ್ಟಗಿದ್ದವಾಗ ಎಲ್ಲವೂ ಸುಗಮ. ತುಂಬಾನೇ ಸಂತೋಷ. ನೀವು ನಮ್ಮ ಈ ಮಹಾವತಾರ್ ಫೌಂಡೇಶನ್ ಮತ್ತೆ ಮತ್ತೆ ಮೇಲೆ ಈಗ ರೆಗ್ಯುಲರ್ ಇರೋದ್ರಿಂದ ನಮ್ಮ ಆತ್ಮ ಉನ್ನತಿಗೆ ಕಾರಣರಾಗ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳೋಕ್ ತುಂಬಾ ಇದೆ ಅಂದ್ರೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರೈಟ್, ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಗುರುಜಿ, ನನ್ಗೆ ತುಂಬಾ ಖುಷಿ ಆಯ್ತು. ರಾತ್ರಿ ಗುರುಜಿ ಹೇಳಿದ್ರು ಸುಬ್ರಹ್ಮಣ್ಯ ಈ ತರ ಸರ್ ಬರ್ತಾರೆ ಯೋಗ ಗುರುಗಳು, ಟೆಕ್ಸ್ಟ್ ಬರೀರಿ ಅಂತ. ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮ ಅವತಾರ ಅಂದ್ರೆ ಲೋಕ ಕಲ್ಯಾಣಕ್ಕೆಂದೇ ಅವತಾರ ಎತ್ತಿ ಬಂದ ಒಂದು ಸಂಸ್ಥೆ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮೊದಲನೇದಾಗಿ 2023ರಲ್ಲಿ 21 ದಿನಗಳ ಒಂದು ಕಾರ್ಯಕ್ರಮ ಝೂಮ್ ಆನ್ಲೈನ್ ಇಂದ ಶುರುವಾಗಿ ನಂತರ 365 ದಿನಗಳು ಸಮಗ್ರ ಜೀವನ ಶೈಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ತದನಂತರ ಸಮಗ್ರ ಸ್ವಾಸ್ಥ್ಯ ಹಬ್ಬ, ಆ ಆನ್ಲೈನ್ ಜೊತೆಗೆ ಆಫ್ಲೈನ್ ಕಾರ್ಯಕ್ರಮಗಳು ಶುರುವಾದ್ವು. ಅದ್ರ ಜೊತೆಗೆ ವಾರಕ್ಕೊಂದೊಮ್ಮೆ ಸಮಗ್ರ ಸ್ವಾಸ್ಥ್ಯ ಶಿಬಿರ ಅದು ಕೂಡ ಸ್ಟಾರ್ಟ್ ಆಯ್ತು. ಈಗ IYA ಜೊತೆ ಕೂಡ ಸಂಧಾನ ಆಗಿರೋದು. ಇನ್ನೂ ಹೆಚ್ಚಿನದಾಗಿ ಯೋಗ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದಕ್ಕೆ ಇದೊಂದು ಸದಾವಕಾಶ ಆಯ್ತು. ಹಾಗಾಗಿ ನಮ್ಮ ಮಹಾವತಾರ್ ಫೌಂಡೇಶನ್ ನ ಲಕ್ಷ್ಮೀ ರಂಗನಾಥ ಗುರುಗಳಿಗೆ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಗುರುಜಿ, ಅದ್ಭುತವಾದ ವಿಚಾರಗಳನ್ನ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳು. ಎಸ್ ಮೇಡಮ್, ಥ್ಯಾಂಕ್ ಯು. ಯಾಕಂದ್ರೆ ಗುರುಜಿ ಅವರಿಗೆ ಒಂದು ಮಹಾಬಲವನ್ನು ಬಂದಂತಾಯ್ತು. ಈಗ ಏನ್ ಸುಬ್ಬುಭಯ್ಯ ಗುರುಜಿ ಅವ್ರು ಬಂದಿದ್ರಿಂದ ಇದಕ್ಕೂ ಕೂಡ ನಮ್ಗೆ ಇದು ಸ್ವಲ್ಪ ಕೊರತೆ ಇತ್ತು ಏನೋ ಅನಿಸ್ತು. ಇವರು ಏನೋ ಅವರು ಆಳವಾಗಿ ಅಧ್ಯಯನ ಮಾಡಿದವರು, ನಮಗೆ ಯಾವ ರೀತಿ ಕಲಿಸ್ಬೋದು ಅಂತ ಅನ್ನೋದನ್ನ ಗುರುಜಿ ಅವ್ರಿಗೆ ಕೂಡ ಇಲ್ಲಿ ಬಲ ಬಂತು. ನಮಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಅಂತ ತಾವ್ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸರ್, ಇನ್ನೊಂದು ಮಾಹಿತಿ, ಇನ್ನೊಂದು ವಿಷಯ ಹೇಳ್ಬೇಕಾಗಿದೆ. ಸೊ ಇಷ್ಟವರೆಗೂ ಯೋಗ ಪ್ರಾಣಾಯಾಮವನ್ನು ನಮ್ಮ ವೇದಿಕಕ್ಕೆ ಪರಿಚಯ ಮಾಡಿ ಅವರ ಪೂರ್ತಿ ಸೇವೆಯನ್ನು ಮಾಡಿರುವಂತ ನಮ್ಮ ನಾಗರಾಜು ಗುರುಗಳಿಗೆ ನಾವೆಲ್ಲರೂ ಚಿರು ಆಭಾರಿ ಮತ್ತೆ ಅವರಿಗೆ ಧನ್ಯವಾದಗಳು ಸರ್. ಯಾಕಂದ್ರೆ ಈ ವೇದಿಕೆಯಲ್ಲಿ ಅವರು ಮಾಡಿರುವಂಥದ್ದು ತುಂಬಾ ಕೃಷಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 5-6 ತಿಂಗಳು ಅವರೇ ಸತತವಾಗಿ ನಿತ್ಯ ಬಂದು ಈ ಯೋಗಾಭ್ಯಾಸವನ್ನು ಮಾಡಿಸಿ ಈ ವೇದಿಕೆ ಪರಿಚಯ ಮಾಡಿದ್ರು. ಇಲ್ಲಾಂದ್ರೆ ಅದಕ್ಕೆ ಮುಂಚೆ ನಾವು ಇದೇ ರೀತಿಯಲ್ಲಿ ಧ್ಯಾನ ಜ್ಞಾನ ಆ ರೀತಿಯಲ್ಲಿ ಮತ್ತೆ ಸಮಗ್ರ ಸ್ವಾಸ್ಥ್ಯಗಳು ನಾನು ಸ್ವತಃ ನಾವೇ ಸ್ವೀಯ ಅನುಭವ ತಗೊಂಡು ಅವರ ಅನೇಕ ರೀತಿಯಲ್ಲಿ ಅನೇಕ ಬುಕ್ಗಳು ಸ್ವಾಧ್ಯಾಯ ಮಾಡಿಕೊಂಡು ಅದರ ಸಂಗ್ರಹಣ ಮಾಡಿ ನಾನು ಹೇಳ್ತಾ ಹೋದೆ. ಸೊ ಫಸ್ಟ್ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದೆ, ನೆಕ್ಸ್ಟ್ ಕನ್ನಡಕ್ಕೆ ಬಂತು, ತೆಲುಗು ಆಯಿತು, ಆಮೇಲೆ ಹಿಂದಿಗೆ ಬಂತು, ಆಮೇಲೆ ನೆಕ್ಸ್ಟ್ ಈಗ ತಮಿಳಿಗೆ ಬಂತು. ಈ ರೀತಿಯಲ್ಲಿ ನಾನು ಒಂದೊಂದು ಭಾಷೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಆದರೆ ಯೋಗ ಪ್ರಾಣಾಯಾಮ ಮಾಡಿದಂಥ ಆ ಪೂರ್ತಿ ಅದರ ಕ್ರೆಡಿಟು, ಅದರ ಪೂರ್ತಿ ಸೇವೆ ಅನ್ನೋದು ನಮ್ಮ ನಾಗರಾಜ್ ಸರ್ ಮಾಡಿದ್ರೆ. ಮತ್ತೊಂದ್ಸರಿ ಅವರಿಗೆ ಈ ವೇದಿಕೆಯಿಂದ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ರೈಟ್ ಸರ್. ಲಕ್ಷ್ಮೀಕಾಂತ್ ಮೇಡಮ್. ಸರ್, ಎಲ್ಲರಿಗೂ ಉಲ್ಟಾ ಆಗ್ಬಿಟ್ಟಿದೆ ನಂದು. ಎಲ್ಲರಿಗೂ ನಮಸ್ಕಾರ ಸರ್. ನಾನ್ ಪೂರ್ತಿ ಕೇಳಕ್ಕಾಗಿಲ್ಲ ಸುಬ್ಬು ಸರ್ದು, ಬಟ್ ನಾನು ಜಾಯಿನ್ ಆದ್ಮೇಲೆ ಕೇಳ್ತಾ ಇದ್ರೆ ನಿಜವಾಗ್ಲೂ ಅದು ಒಂಥರ ಮಂತ್ರ ಮುಗ್ಧಳನ್ನಾಗಿ ಮಾಡಿಸ್ತು. ಏನು ಮರದ ಬಗ್ಗೆ, ಸ್ವಾಧ್ಯಾಯ ಬಗ್ಗೆ ಎಲ್ಲ ಚರ್ಚೆ ಮಾಡುವಾಗ ನಿಜವಾಗ್ಲೂ ಇಂತ ಒಂದು ಉನ್ನತ ವ್ಯಕ್ತಿಗಳು ಮಹಾವತಾರ್ ಫೌಂಡೇಶನ್ಗೆ ಜಾಯಿನ್ ಆಗ್ತಾ ಅದು ಎಷ್ಟು ವೃಕ್ಷದಂತೆ ಬೇರುಗಳನ್ನ ಕೆಳಗಡೆ ಬಿಟ್ಕೊಂಡು ಆಕಾಶದೆಡೆ ಹರಡ್ತಾ ಇರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ, ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ಎಷ್ಟೋ ಜನರು ಬಂದು ಆ ಮರದ ಕೆಳಗಡೆ ಈಗ ಆಶ್ರಯ ತಗೊಳ್ತಾ ಇದೀವಿ ನಾವು. ಅದೇ ರೀತಿ ನಾವು ಸಹ ನಿಮ್ಮೊಂದಿಗೆ ಬ್ರಾಂಚ್ ಆಗಿ ಬೆಳಿಬೇಕು ಅಂತ ಒಂದು ಆಸೆ ಇದೆ. ಆಮೇಲೆ ಈಗ ಇದೊಂದು ತ್ರಿವೇಣಿ ಸಂಗಮನೇ ಆಗೋಯ್ತು ಇವಾಗ. ತಾವು ಈಗ ನಮ್ಮ ಸುಬ್ಬು ಸರ್ ಇರ್ಬೋದು, ನಮ್ಮ ನಾಗರಾಜ್ ಸರ್ ಇರ್ಬೋದು, ಅವರ ಒಂದು ಬೀಜ ಹಾಕಿದ್ದು ಈಗ ಎಷ್ಟು ಫಲವತ್ತಾಗಿ ಬರ್ತಿದೆ. ಈ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಎದ್ರೆ ನಾವು ನಿಜವಾಗ್ಲೂ ನಾವೆಲ್ಲ ಬಾರಿ ಪುಣ್ಯವಂತರು. ಆಮೇಲೆ ಈಗ ತಾವು ರೇವಾ ಕಾಲೇಜಲ್ಲಿ ಯಲಹಂಕದಲ್ಲಿ ಇದು ಒಂದು ಜೂನ್ 21 ಈ ಒಂದು ಕಾರ್ಯಕ್ರಮಕ್ಕೆ ಅದು ಏನೋ ಒಂದು ಪ್ರಚಾರ ಸಾಮಗ್ರಿಗಳಿದೆ, ಅದನ್ನು ಕೊಟ್ರೆ. ಯಾಕಂದ್ರೆ ನಾನು ಯಲಹಂಕದವಳೆ ಆಗಿರೋದ್ರಿಂದ ಆದಷ್ಟು ಅಲ್ಲಿ ಕಾಲೇಜಸ್ ಸುತ್ತಮುತ್ತ ಕಾಲೇಜಸ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು ಶುರುವಾಗಿರ್ತದೆ. ಆಮೇಲೆ ಧ್ಯಾನ ಬಂಧುಗಳು ಇರ್ಬೋದು,
ಸಾಧ್ಯವಾದರೆ ಬೇಕಂದ್ರೆ ನಮ್ಮ ಯಾರಾದ್ರೂ ಪರಿಚಯ ಇದ್ರೆ ನಮ್ಮ ವಿಶ್ವನಾಥ್ ಅವ್ರನ್ನ ನೀವೀಗ ರಾಜಕೀಯದವ್ರನ್ನು ಅಂತಾನು ಸೇರಿಸಿದ್ರೆ ಅಲ್ಲಿರೋ ಅಂತ ಒಂದು ಬೇರೆ ಬೇರೆ ಜನರನ್ನ ನಾವು ಭೇಟಿ ಮಾಡಿ ಅವ್ರನ್ನೂ ಕರೀಲಿಕ್ಕೆ ನಾನು ನಿಮ್ ಜೊತೆ ಬರ್ತೀನಿ. ನಾನು ಇಂಡಿವಿಜುವಲ್ ಆಗಿ ಟ್ರೈ ಮಾಡಿ ನನಗೆ ಏನ್ ಮಾಹಿತಿಯೋ ಅದನ್ನೆಲ್ಲ ತಮ್ಗೆ ನಾನು ಕೊಡ್ತಾ ಹೋಗ್ತೀನಿ ಸರ್. ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗ್ಲಿ. ಮತ್ತೆ ಈಗ ಈ ಸರ್ಟಿಫಿಕೇಶನ್ ಕೋರ್ಸ್ ಅಂತ ಹೇಳಿದ್ರಿ, ನಾನು ಯಾವ್ದೋ ಒಂದು ನಮ್ಮ ಇದ್ರದ್ದು ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿಗೆ ನಾನು ಯೋಗ ಇದಕ್ಕೆ ನಾನು ಜಾಯಿನ್ ಆಗಿದ್ದೆ. ಬಟ್ ಅದ್ ಯಾಕೋ ಸ್ವಲ್ಪ ಇದಾಯ್ತು, ಬಿಟ್ಟೆ. ಈಗ ನಿಮ್ಮಿಂದನೇ ಒಂದು ಹೊಸ ಕೋರ್ಸ್ ಶುರುವಾಗ್ತಿದೆ ಅಂದಾಗ ನಾವು ಅದ್ರ ಜೊತೆ ಸೇರ್ಕೊಂಡು ಇನ್ನೂ ಸ್ವಲ್ಪ ನಮ್ಮ ಉನ್ನತಿ ಪ್ಲಸ್ ನಮ್ಮ ಸುತ್ತಮುತ್ತಲ ಸಮಾಜದ ಉನ್ನತಿಗೂ ನಾವು ಖಂಡಿತ ಶ್ರಮಿಸ್ತೇವೆ ಅಂತ ಹೇಳಿ, ಆದಷ್ಟು ನಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಒದಗಿಸಲು ನಾವು ಸದಾ ನಿಮ್ಮೊಂದಿಗೆ ತಯಾರಿದ್ದೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಬಯಸ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರು ಮಾತಾಡೋ ನೋಡುವಾಗ ಅವರು ಉಲ್ಟಾ ಇದ್ರು. ಉಲ್ಟಾ ಆಗ್ಬಿಟ್ಟದ ಸರ್. ಹ್ಞೂ ಸರ್. ಅದು ನೋಡುವಾಗ ಭಗವದ್ಗೀತೆ, ನಾನೊಂದು ಮರದ ಬಗ್ಗೆ, ಯೋಗದ ವೃಕ್ಷದ ಬಗ್ಗೆ ನಾನು ಏನ್ ಕಲ್ಪನೆ ಕೊಟ್ಟಿದ್ದೆ, ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಅಶ್ವತ್ಥ ಮರದ ಬಗ್ಗೆ ಹೇಳ್ತಾರೆ, ನೀವೆಲ್ಲ ನೋಡಿರಬಹುದು. ಊರ್ಧ್ವ ಮೂಲಂ ಅತಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಆ ಒಂದು ಅಶ್ವತ್ಥ ವೃಕ್ಷ, ಅದರ ಬೇರೆ ಎಲ್ಲಿದೆ ಅಂದ್ರೆ ಆಕಾಶದಲ್ಲಿ ಇದೆಯಂತೆ, ಭೂಮಿಯಲ್ಲಿ ಎಲ್ಲ. ಹಾಗಾಗಿ ನಮ್ಮ ಮಹಾವತಾರ್ ಫೌಂಡೇಶನ್ ಒಂದು ಬೇರ್ ಕೂಡ ಮೇಲೆ ಇರುವಂತಹ ಲೋಕಗಳಲ್ಲಿ ಇದೆ ಅಂತ. ಸೊ ಹಾಗಾಗಿ ಇದು ಕೂಡ ಉಲ್ಟಾಗಿರುವಂತಹ ಒಂದು ಮರ ಅಂತ ನಾನು ಹೇಳ್ಬೇಕು ಅನ್ಕೊಂಡೆ. ಅದೇ ತರಹ ಮೇಡಮ್ ಅವರು, ನಾನು ಭವಿಷ್ಯ ಅನ್ಕೊಂಡೆ ಏನೋ ಶಿರಶಾಸ್ತ್ರದಿಂದನೇ ಮನೆಯಲ್ಲಿ ಕೆಲಸ ಮಾಡ್ತಿದಾರಪ್ಪ, ಅಷ್ಟು ಯೋಗಿಗಳಾಗಿದ್ದಾರೆ. ಅದೇನ್ ತಪ್ಪಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತಹ ಮರ ಕೂಡ ಊರ್ಧ್ವ ಮೂಲ ಮತಶಾಖಂ, ತಲೆ ಕೆಳಗಡೆಯಾಗಿ ಇರುವಂತಹ ಒಂದು ಅಶ್ವತ್ಥ ವೃಕ್ಷ. ಅದು ಯಾಕಂದ್ರೆ ಬೇರು ಆಕಾಶದಲ್ಲಿ ಇದೆ ಅಂತ. ಆತರ ಮೇಡಮ್ ಅವರ ಬೇರು ಆಕಾಶದಲ್ಲಿ ಇದೆ ಅಂತ ಭಾವಿಸ್ತೀನಿ. ಧನ್ಯವಾದ ಸರ್. ತಮ್ಮಲ್ಲಿ ಒಂದೇ ಒಂದು ಕ್ಲಾರಿಫಿಕೇಶನ್, ಈಗ ನಾವು ಯೋಗಾಸನ ಮಾಡಿದ್ಮೇಲೆ ಒಂದು 5 ರಿಂದ 10 ನಿಮಿಷ ಧ್ಯಾನ ಮಾಡಿದ್ರೆ ಸಾಕಲ್ವಾ ಸರ್ ಆ ಟೈಮಲ್ಲಿ? ಆ ಟೈಮಲ್ಲಿ ಸಾಕು. ಆಮೇಲೆ ಮತ್ತೆ ಮುಂದೆ ನಿಮ್ಗೆ ಸಮಯ ಇರುವಾಗ ಹೆಚ್ಚಿನ ಸಮಯ ಮಾಡ್ಕೋಬಹುದು. ನಾವು ಈಗ ನಾವು ಕೇವಲ ಡೈರೆಕ್ಟ್ ಆಗಿ ಧ್ಯಾನ ಮಾಡುವಾಗ ಏನಾಗುತ್ತೆ, ನಾವು ಕೂತ್ಕೊಂಡ ತಕ್ಷಣ ಮೈಂಡ್ ಧ್ಯಾನ ಸ್ಥಿತಿಗೆ ಹೋಗಿ ಸಮಯ ತಗೊಳ್ತಲ್ಲ, ಸ್ವಲ್ಪ ಸಮಯ ತಗೊಳುತ್ತೆ ಅಲ್ಲಿ ಏಕ್ದಮ್ ಹೋಗಕ್ಕೆ. ಸೊ ನಾವು ಸ್ವಲ್ಪ ಆಸನ ಪ್ರಾಣಾಯಾಮ ಮಾಡಿದ ಮೇಲೆ ಮಾಡುವಾಗ ನಿಮಗೆ ಬೇಗನೆ ಆ ಧ್ಯಾನದ ಸ್ಥಿತಿಗೆ ಹೋಗುತ್ತೆ. ಸೊ ನಾವು 1 hour ಕಂಪ್ಲೀಟ್ ನಾವು ಧ್ಯಾನ ಮಾಡೋದು ಒಂದೇ, ನಾವು ಒಂದಷ್ಟು ಪ್ರಾಕ್ಟೀಸ್ ಮಾಡಿದ ಮೇಲೆ ಒಂದು 15 ನಿಮಿಷ ಧ್ಯಾನ ಮಾಡೋದು ಒಂದಾಗತ್ತೆ. ನಾವು ತುಂಬಾ ಸೈಂಟಿಫಿಕ್ ರಿಸರ್ಚ್, ನೀವು ಒಂದ್ಸತಿ ನಾವು ಎಲ್ಲರೂ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ನಮ್ಮ ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ ಏನಿದೆ, ಹೇಮಾ ಅವರು ಅಲ್ಲಿ ಓದಿದ್ದಾರೆ, ಅಲ್ಲಿಗೆ ಬಂದ್ರೆ ಅಲ್ಲಿ ಸೈಂಟಿಸ್ಟ್ ಲ್ಯಾಬ್ ಇದೆ. ಅಲ್ಲಿ ಧ್ಯಾನ ಮಾಡೋದ್ರಿಂದ ಏನೇನ್ ಪರಿಣಾಮ ಆಗುತ್ತೆ ಪ್ರತಿಯೊಂದನ್ನು ಕೂಡ ಅಲ್ಲಿ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿರುವಂತದ್ದು. ಹೋದ್ರೆ ನಮ್ಗೆ ಇನ್ನೂ ವೈಜ್ಞಾನಿಕ, ನಾವಿಲ್ಲಿ ಹೇಳ್ಬೋದು, ಎಷ್ಟೋ ಅನುಭವ ಹೇಳ್ಬೋದು, ಬಟ್ ಇನ್ನು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಅಲ್ಲಿ ಪ್ರೂವ್ ಮಾಡಿರುವಂತದ್ದು ಇದೆ. ನಾವೆಲ್ಲ ಹೋಗಿ ಒಮ್ಮೆ ಅದೆಲ್ಲ ನೋಡ್ಬೇಕು. ಸೊ ಈವನ್ ಶಾರ್ಟರ್ ನಾವೊಂದು ಯೋಗಾಸನ ಮಾಡಿ ಧ್ಯಾನ ಮಾಡುವಂತಹ ಪ್ರಕ್ರಿಯೆ ಮಾಡುವಾಗ ಅದರ ಫಲ ಇನ್ನೂ ಬೇಗ ನಮಗೆ ಲಭ್ಯವಾಗುತ್ತೆ. ಅದಕ್ಕೋಸ್ಕರ ಸಾರ್ ಇಷ್ಟೆಲ್ಲ ನಮಗೆ ಮಾಡ್ತಿರೋದು. ಥ್ಯಾಂಕ್ ಯು ಸರ್. ಒಂದ್ಸರಿ ನಾವು ಆ ಕಾರ್ಯಕ್ರಮ ಮಾಡ್ಬೋದಲ್ಲ, ಎಸ್ ವ್ಯಾಸದಲ್ಲಿ ಎಲ್ಲರನ್ನು, ನಮ್ಮ ಮಾತಾರ್ ಫೌಂಡೇಶನ್ ವೇದಿಕೆ ಎಲ್ಲರನ್ನು ಆಲ್ ಲ್ಯಾಂಗ್ವೇಜ್ ಬೇಕಂದ್ರೆ ಕರೀಬಹುದು ನಾವಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಏನಂತಂದ್ರೆ, ಈ ಯೋಗ ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿದ್ರೆ ಏನಾಗತ್ತೆ ಅಂತ ಅಂದ್ರೆ, ಅದು ಸೈಂಟಿಫಿಕ್ ಆಗಿ ನೀವ್ ಹೇಳ್ತಾ ಇದ್ರ ಲ್ಯಾಬ್ ಅದೆಲ್ಲ ಇದ್ರೆ ಅದು ತೋರಿಸ್ಬೋದು. ಎಲ್ಲ ಲ್ಯಾಂಗ್ವೇಜ್, ಎಲ್ಲಾ ಭಾಷೆಗಳಿಂದ ಈ ಜೂಮ್ ಸೆಷನ್ ಏನ್ ನಡೀತದೆ ಎಲ್ಲಾರನ್ನೂ ಒಂದು ತರ ಸಂಗಮ ಸೇರಿಸಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ. ಖಂಡಿತ ಅಲ್ಲಿ ಅಂದ್ರೆ ಒಂಥರ ಅಲ್ಲಿ ನೋಡಕ್ಕಾಗತ್ತೆ. ಮತ್ತೆ ಒಂದು ಅಲ್ಲಿ ವೇದಿಕೆ ಇದ್ರೆ ಅಲ್ಲೇ ಒಂದು ಸಮಗ್ರ ಸ್ವಾಸ್ಥ್ಯವೆಲ್ಲ ಒಂದು ಪೂರ್ತಿ ಕಾರ್ಯಕ್ರಮ ಖಂಡಿತ ಮುಂದಿನ ದಿವಸದಲ್ಲಿ ನಾವು ಪ್ಲಾನ್ ಮಾಡೋಣ ಸರ್. ಖಂಡಿತ. ಖಂಡಿತ. ಥ್ಯಾಂಕ್ ಯು ಸರ್. ವೆಂಕಟರಾಮ ಸರ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಸರ್. ಸರ್ ತಮ್ಮ ಪರಿಚಯ ಇವತ್ತೇ ಆಗ್ತಾ ಇರೋದು ನನಗೆ. ನಾವು ಇದಕ್ಕೆಲ್ಲ ಹೊಸಬರು, ಆದ್ರೆ ಧ್ಯಾನದ ಬಗ್ಗೆ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ರಂಗನಾಥ್ ಗುರುಜಿಗಳು, ಮತ್ತೆ ಯೋಗ ನಾಗರಾಜ್ ಗುರುಗಳು ಮಾಡಿಸಿದ್ರು. ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ರಿ. ಈಗ ನಮ್ಮ ಸಂಸ್ಥೆ ಒಂದು ಸಣ್ಣ ಸಂಸ್ಥೆ, ಈಗ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಬೆಳೆದು ಅದ್ರಲ್ಲಿ ನಮ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಪಡ್ಕೊಳ್ಳುವಂತ ಒಂದು ಇದಕ್ ಬಂದಿದ್ವಿ. ಆದ್ರೆ ಈ ನಮ್ಮ ಸಂಸ್ಥೆ ಒಂದು ಯೂನಿವರ್ಸಿಟಿ ಅಂಡರ್ ಅಲ್ಲಿ ಬಂದಿದೆ ಅಂದ್ರೆ ನಮ್ಗೆ ಸಂತೋಷ ಆಗುತ್ತೆ. ಯಾಕಂದ್ರೆ ಎಲ್ಲೋ ಹೋಗಿ ತಾವು ಅಮೆರಿಕದಲ್ಲಿ ಸರ್ಟಿಫಿಕೇಟ್ ತಗೊಂಬಂದ್ರಿ ಅಂತ ಹೇಳಿದ್ರಿ, ಆ ತರ ಒಂದು ಸರ್ಟಿಫಿಕೇಟ್ ನ ಕೊಡುವಂತ ಸಂಸ್ಥೆ ನಮ್ಮ ಇಂಡಿಯಾದಲ್ಲೇ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಈಗ ನಮ್ಮ ಸಂಸ್ಥೆ ಸಣ್ಣದಿದ್ರು ಇವಾಗ ಅದರಲ್ಲಿ ಜಾಯ್ನ್ ಆಗಿರೋದ್ರಿಂದ ನಿಜವಾಗ್ಲೂ ಸಂತೋಷ ಆಗ್ತದೆ ಇವತ್ತು ವಿಷಯ ತಿಳ್ಕೊಂಡು. ಮತ್ತೆ ನಮಗೆ ಆದಷ್ಟು ಕಲಿಬೇಕು ಅಂತ ಆಸೆ ಇದೆ. ಸರ್ಟಿಫಿಕೇಟ್ ನಾವು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ,
ಅದರಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಅದನ್ನ ಧ್ಯಾನ ಮಾಡ್ಬೇಕು, ಮತ್ತೆ ಅದನ್ನ ನಾವು ಅಳವಡಿಸ್ಕೋಬೇಕು, ಮತ್ತೆ ನಮ್ಮಿಂದ ನಮ್ ಜೊತೆಲಿ ಅಕ್ಕಪಕ್ಕ ಇರೋರೆಲ್ಲ ಅದಕ್ಕೆ ಜಾಯಿನ್ ಆಗ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ. ಇಂತ ಒಂದು ಸಂಸ್ಥೆಯಲ್ಲಿ ನಾವು ಒಬ್ರು ಸದಸ್ಯರಾಗಿರೋದ್ರಿಂದ ನನಗೆ ತುಂಬಾ ಸಂತೋಷ. ಇದನ್ನ ಸಂಪೂರ್ಣವಾಗಿ ನಾನು ಅಳವಡಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಇಷ್ಟ ಆಗ್ತಾ ಇದೆ. ಇಂಥವ್ರ ಪರಿಚಯ, ದೊಡ್ಡವ್ರ ಪರಿಚಯ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಅಯ್ಯಂಗಾರ್ ಜೊತೆಯಲ್ಲಿ ಸ್ವಲ್ಪ ಪರಿಚಯ ಆಯ್ತು ನಮ್ಗೆ ಯೋಗ ಇದ್ರಲ್ಲಿ. ಅವ್ರು ಯಾಕಂದ್ರೆ ನಾವು ನಿಯರ್ ಆಗಿರೋದ್ರಿಂದ ಅವರು ಒಂದು ಸ್ಕೂಲ್ ಪ್ರಾರಂಭ ಮಾಡಿದ್ದಾರೆ. ಪ್ರೈಮರಿ ಸ್ಕೂಲ್ ಇಂದ ಡಿಗ್ರಿವರೆಗೂ ಪ್ರತಿದಿನ ಅಲ್ಲಿ ಯೋಗ ಮಾಡಿಸ್ತಾರೆ. ಬೆಳ್ಳೂರಲ್ಲಿ ಒಂದು ಕಾಲೇಜ್ ಮಾಡಿದ್ದಾರೆ. ಆ ಕಾಲೇಜಲ್ಲಿ ಫ್ರೀ ಆಗಿ ಎಲ್ಲರಿಗೂ ಎಜುಕೇಶನ್ ಕೊಡ್ತಾ ಇದ್ದಾರೆ. ಎಜುಕೇಶನ್ ಕೊಡೋದಲ್ದಿರ ಅಲ್ಲೇ ಯೋಗ ಕ್ಲಾಸಸ್ ಮಾಡಿಸ್ತಾರೆ. ಮತ್ತೆ ಔಟ್ ಆಫ್ ರಷ್ಯಾ, ಬ್ರಿಟನ್ ಈ ಕಡೆಯಿಂದ ಪ್ರತಿಯೊಂದು ವರ್ಷನೂ ಅವ್ರನ್ನ ಕರೆಸಿ ಅಲ್ಲಿ ಒಂದು ಕ್ಯಾಂಪ್ ಮಾಡಿಸ್ತಾ ಇದ್ದಾರೆ ಗುರುಜಿ. ಇದೇ ರೀತಿ ನಮ್ಮ ಸಂಸ್ಥೆಯಿಂದಾನು ಒಂದು ದೊಡ್ಡದಾಗಿ ಮಾಡ್ಬೇಕು ಅನ್ನೋದು ಉದ್ದೇಶ ನಮ್ಗೆ ಅನಿಸ್ತಾ ಇದೆ. ಅದರಿಂದ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಜಗದೀಶ್ ಅವರೇ ಮಾತಾಡಿ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ. ಇವತ್ತು ಸುಬ್ರಹ್ಮಣ್ಯ ಸರ್ ಹೇಳ್ತಕ್ಕಂಥ ವಿಷಯ ಅಷ್ಟಾಂಗ ಯೋಗದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು, ಆ ಮರದ ಸಮೇತ. ಅದರ ಜೊತೆಗೆ ಗುರುಗಳು ನಮ್ಮ ಒಂದು ಮಹಾವತಾರ್ ಫೌಂಡೇಶನ್ ಅನ್ನ ಆಯುಷ್ ಇಲಾಖೆಗೆ ಇದು ಮಾಡಿದ್ದು ತುಂಬಾನೇ ಖುಷಿ ಆಯ್ತು ನಮಗೆ. ಅದಕ್ಕೆ ಮಹಾವತಾರ್ ಫೌಂಡೇಶನ್ಗೆ ರಂಗನಾಥ್ ಗುರುಜಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಾನು ಮೊಟ್ಟ ಮೊದಲನೇದಾಗಿ. ಜೊತೆಗೆ ಸುಬ್ರಹ್ಮಣ್ಯ ಸರ್ ಎಷ್ಟು ಭಾಷೆಗಳಲ್ಲಿ ನೀವು ಕ್ಲಾಸನ್ನ ಅರೇಂಜ್ ಮಾಡಿದಿರ ಆ ಎಲ್ಲ ಭಾಷೆಗಳಿಗೂ ನಾನು ಬಂದು ಜ್ಞಾನ ಹಂಚಿಕೆ ಮಾಡ್ತೀನಿ ಅಂದದ್ದಂತೂ ಅತ್ಯಂತ ಖುಷಿ ಆಯ್ತು. ನಾವು ಒಂದೊಂದು ಕ್ಲಾಸ್ ತಗೊಳಕ್ಕೆ ಎಷ್ಟೊಂದು ಇದು ಮಾಡ್ತಾ ಇದ್ವಿ, ಬಟ್ ಈಗ ನೀವು ಈ ಒಂದು ಎಷ್ಟೋ ಬ್ಯುಸಿಯಲ್ಲಿ ಎಲ್ಲ ಕ್ಲಾಸ್ನು ನಡೆಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಭಾಳ ಖುಷಿ ಆಯಿತು. ಇಂಥ ಒಂದು ಜ್ಞಾನ ಇರ್ತಕ್ಕಂಥವ್ರು ಈ ಒಂದು ಮಹಾವತಾರ್ ಫೌಂಡೇಶನ್ಲಿ ಬಂದಾಗ ನಮಗೆ ಹೆಚ್ಚಿನ ಜ್ಞಾನ ತಿಳಿಯುತ್ತೆ ಅಂತ ಇದ್ರ ಮೂಲಕ ಗೊತ್ತಾಯ್ತು. ತಮಗೂ ಸಹ ಅನಂತವಾದ ಧನ್ಯವಾದಗಳು ಸರ್. ರೈಟ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಈ ಪಿರಿಮಿಡ್ಗೆ ನಾವು ಒಂದು ಪಿರಿಮಿಡ್ ಯೋಗ ಕೇಂದ್ರಕ್ಕೆ ನಾವು ಬಂದಿದ್ದು ನಿಜವಾಗ್ಲೂ ನಮ್ಮ ಕರ್ಮ ಎಲ್ಲ ಕಳೀತು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿತ್ತು ಗುರುಗಳೇ. ನಮಗೆ ಅನುಭವ ಅಂತಂದ್ರೆ ನಮ್ ಕರ್ಮ ಎಲ್ಲ ಕಳೆದು ನಮ್ಗೇನೋ ಒಂದು ಒಳ್ಳೆ ಇದು ಸಿಕ್ಕಿದೆ ಅಂತ ಅನ್ಕೋತೀನಿ. ತುಂಬಾನೇ ಚೆನ್ನಾಗಿತ್ತು. ಜೊತೆಗೆ ಈ ಕ್ಲಾಸ್ಗಳನ್ನ ಕೇಳ್ತಾ ಇದ್ರೆ ನಾವು ನಿಜವಾಗ್ಲೂ ನಾವು ಇದೊಂದು ಇದ್ರಲ್ಲಿ ಇದೀವ, ನಾವು ಏನೋ ಒಂದು ಸಿಕ್ಕಿದೆ, ಎಷ್ಟು ಲಕ್ಷ ಕೊಟ್ಟರು ಸಿಗದಿದ್ದು ಅಂತ ಒಂದು ವಿದ್ಯೆ ನಮಗೆ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ಗುರುಜಿ. ತುಂಬಾ ಚೆನ್ನಾಗಿತ್ತು. ಡೈಲಿ ನಾವು ಮಿಸ್ ಮಾಡದೆ ಒಂದು ಹಾಫ್ ಅನ್ ಅವರ್ ಆದ್ರೂ ಮಿಸ್ ಆಗ್ಬಿಟ್ರೆ ನಾವೇನು ಕಳ್ಕೊಂಡ್ವಿ ಅನ್ನೋ ತರ ಇದೆ. ಅದು ಬುದ್ಧ ಪೌರ್ಣಿಮೆ ದಿನ ಆದ ಅನುಭವ ನಮ್ಗೆ ಜೀವನದಲ್ಲಿ ಯಾವತ್ತೂ ಸಿಗಲ್ಲ, ಆ ತರ ಅನುಭವ ಇತ್ತು ಗುರುಗಳೇ. ಮತ್ತೆ ಯೋಗ ಇದು ಎಲ್ಲ ನಾವು ಮಾಡ್ತಾ ನಮ್ಗೆ ಎಷ್ಟೊಂದು ಕಷ್ಟ ಪರಿಹಾರ ಎಲ್ಲ ಆಗತ್ತೆ. ನನ್ನ ತಂಗಿಗಂತ ತುಂಬಾ ಇಂಟ್ರೆಸ್ಟ್ ಆಯ್ತು. ಅವಳ ದಿನದಿಂದ ನಾವು ಊರಿಂದ ನಾರು ಸ್ವರ್ಗ ಸೇರ್ತು ಅಂತ ನನ್ನ ಕರ್ಕೊಂಬಂದಿದ್ನು ಪರಿಚಯ ಮಾಡಿಸಿ ಇಷ್ಟು ಜನಗಳ ನಮಗೆ. ನಾನು ಎಲ್ಲೂ ಅವಳು ಟೀಚರ್ ಆಗಿದ್ರು ಕೂಡ ನಾನು ಎಲ್ಲೂ ಒಂದಿನ ಈ ತರ ಕ್ಲಾಸ್ಗಳಾಗ್ಲಿ ಇದ್ರಾಗ್ಲಿ ಮಾತಾಡ್ತಿರ್ಲಿಲ್ಲ. ಅವಳು ತುಂಬಾ ಸ್ಮೂತ್. ಏನೋ ಟೀಚರ್ ಪೋಸ್ಟ್ ಸಿಕ್ಕಿತ್ತು. ಅವಳು ಸ್ವಲ್ಪ ಸ್ವಂತ ಕಾಯಿಲೆಗಳು ಅವಳು ಇವಾಗ ಅನ್ಕೋತಾಳೆ, ನನ್ಗೆ ಈಗಿನಷ್ಟು ಅನುಭವ ಇದೆ, ನಾನು ತಗೋತಾನೆ ಇರ್ಲಿಲ್ಲ, ಓನ್ ಆಗಿ ರಿಟೈರ್ಮೆಂಟ್ ತಗೊಂಡ್ಬಿಟ್ಲಲ್ಲ, ವಾಲಂಟ್ರಿ ನಾನು ತಗೋಬಾರ್ದಾಗಿತ್ತು ಅಂತ ಇವಾಗ ಅವಳಿಗೆ ಅನ್ನಿಸ್ತಾ ಇದೆ. ನೀನ್ ಅವಾಗ್ಲೇ ನಾನು ಇಷ್ಟೊಂದು ಸಿಕ್ಕಿದ್ರೆ ಅಂತ. ನಾವು ಸ್ವಲ್ಪ ಮದ್ವೆ ಆದ್ಮೇಲೆ ಸ್ವಲ್ಪ ದೂರನೇ ಇರ್ತಿದ್ವಿ. ಈಗ ಅವಳು ನಮ್ಮ ಮಕ್ಕಳು ಈ ತರ ಇದ್ಬಿಟ್ಟೆ. ಅವಳ ನನ್ ಕಡೆ ನಿನ್ನ ಪರಿಚಯ ಆದ್ಮೇಲೆ ನಾನು ಎಷ್ಟೊಂದು ಮೊದಲೇ ಫಸ್ಟ್ ನಾನು ಆಧ್ಯಾತ್ಮದಲ್ಲಿ ಸೇರಿಸ್ತವಳೆ. ನಾನು ಅವಳನ್ನ ಭಜನೆ ಗ್ರೂಪ್ ಹೋದೆ, ಭಜನೆ ಗ್ರೂಪ್ ಇಂದ ಈ ತರ ಯೋಗಕ್ಕೆ ಸೇರಿಸ್ತೆ, ಯೋಗದಿಂದ ಇಲ್ಲಿ ಕರ್ಕೊಂಡ್ ಬಂದೆ. ಅವ್ರ ಹಸ್ಬೆಂಡ್ ಸತ್ಮೇಲೆ ಅನ್ಕೊ ಅವಳು ತುಂಬಾನೇ ಒಂಟಿ ಆಗ್ಬಿಟ್ಟಿಷ್ಟೊತ್ತಿಗೆ ಏನು ಇದು ಮಾಡ್ಕೊಂಡ್ಬಿಟ್ಟೆ. ಅವಳನ್ನ ನಾನು ಜೊತೆಲಿ ಕರ್ಕೊಂಬಂದು ಮಾಡ್ತಾ ಇರೋದ್ರಿಂದ ಅವಳಿಗೆ ನಿಜವಾಗ್ಲೂ ಅಂತ ಅವಳು ನೆನೆಯಿಂದ ತುಂಬಾನೇ ಹಂಚ್ಕೊಂಡ್ಳು. ಇವತ್ತು ರಾತ್ರಿಗೂ ಕೂಡ ಫೋನ್ ಮಾಡಿದ್ಲು. ನಾನು ಮತ್ತೆ ನನ್ನ ಮಗನ ಮನೆಗೆ ಬಂದ್ಬಿಟ್ಟೆ ಚಿಕ್ಕಬಳ್ಳಾಪುರಕ್ಕೆ. ಅವಳು ಫೋನ್ ಮಾಡಿದ್ಲು, ನೀನ್ ಯಾವ ರೀತಿ ತಲುಪಿದೆ ಏನು ಅಂತೆಲ್ಲ. ತುಂಬಾನೇ ಧೈರ್ಯ ಎಲ್ಲ ತಂದ್ಕೊಡುತ್ತೆ. ನಾನು ಆತ್ಮಸ್ಥೈರ್ಯ ಕಳ್ಕೊಂಡ್ಬಿಟ್ಟಿದ್ದೆ. ನನ್ನ ಆತ್ಮಸ್ಥೈರ್ಯ ತಂದ್ಕೊಟ್ಟೆ ಅವಳೇ ನೀನು. ನನಗೆ ಇನ್ನೊಂದು ಪುನಃ ಜನ್ಮ ಸಿಕ್ದಂಗ ಆಯ್ತು. ನೀನು ಒಂಥರ ನನಗೆ ಇನ್ನೊಂದು ಜನ್ಮ ಕೊಟ್ಟು ತಾಯಿ ಇದ್ದಂಗೆ ಅಂತ ನನ್ ಕಂಡ್ರೆ ಅವಳು ತುಂಬಾ ಇಷ್ಟ ಆಗುತ್ತೆ ಗುರುಗಳೇ. ನಾನು ಹೇಳಿ ನಿಮ್ಮ ಚಿಕಿತ್ಸೆ ಗುರುಗಳು ಹೇಳ್ಕೊಡ್ಲಿಲ್ಲ, ಆ ತರ ಮಾಡ್ಕೋದೆಲ್ಲ ಸ್ವಲ್ಪ ಆಧ್ಯಾತ್ಮದಲ್ಲಿ ಇರೋರಿಗೆ ಮೊದ್ಲು ಒಗ್ಗಲ್ಲ ಅಷ್ಟೇನೆ. ಅದು ನೀನ್ ಬಚ್ಲು ಮನೆ ಒಬ್ಬಳೇ ಇರ್ತೀಯ, ಬಚ್ಲು ಮನೆಗೆ ಅರ್ಧ ಗಂಟೆ ಹೋಗಕ್ ಮೊದ್ಲೇ ನೀನು ಹಿಂದ್ಗಡೆ ಬಿಸಿಲು ಬರುತ್ತೆ, ಹಿಂದ್ಗಡೆ ಎಲ್ಲಾನು ತಿಳ್ಕೊಂಡ್ಬಿಟ್ಟು ಬಾಡಿ ಕೂತ್ಕೊಂಡ್ರೆ ನಾವು ಒಬ್ಬಳೇ ಇರೋದಲ್ವಾ, ಕೂತ್ಕೊಳ್ಳಲ್ಲ ಅಂಡ್ಬೇಡ ಹಾಕೊಂಡ್ ಕೂತ್ಕೊಂಡು ಎಲ್ಲ ತೀರ್ಕೊಬ, ಈಗೆಲ್ಲ ಹಚ್ಕೊಂಡು ಒಂದ್ ಅರ್ಧ ಗಂಟೆ ಬಿಸಿಲು ಬೀಳ್ತಾನೆ, ಸೂರ್ಯನ ಕಿರಣದಲ್ಲೂ ವಿಟಮಿನ್ಸ್ ಎಲ್ಲ ನಿನ್ನ ಸಿಗುತ್ತೆ ಅಂತೆಲ್ಲ ಹೇಳಿ ಅವಳನ್ನ ಪ್ರಿಪೇರ್ ಮಾಡಿ ಬಂದಿದ್ದೀನಿ ಗುರುಗಳೇ. ತುಂಬಾ ನಿಮ್ಮನ್ನ ಸ್ವಂತವಾಗಿ ಭೇಟಿ ಮಾಡ್ಸಿದ್ದು ಅವಳಿಗೆ ತುಂಬಾ ಖುಷಿ ಆಗೋಯ್ತು. ಅದಕ್ಕೆ ನನಗಂತ ಹೇಳ್ದೆ ಗುರುಗಳೇ. ಮತ್ತೆ ಇನ್ನೊಂದ್ಸರಿ ಬರ್ಬೇಕು ಅಂತ ಇದೀವಿ. ನಾನು ಬೆಂಗಳೂರಿಗೆ ಇನ್ನೊಂದ್ಸರಿ ಬರ್ತೀನಿ ಗುರುಗಳೇ.
ಇಲ್ಲಿ ವೈಟ್ ಫೀಲ್ಡ್ ಹತ್ರ ಬರ್ಬೇಕು. ಇನ್ನ ಒಂದ್ ಎರಡು ಪೇಷಂಟ್ಸ್ ಎಲ್ಲ ಇದ್ದಾರೆ, ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ಜೊತೆಗೆ ಧ್ಯಾನಕ್ಕಂತ ಇನ್ನ 2-3 ಜನ ಮಗಳಿಗೂ ಕೊಟ್ಟಿದ್ದೀನಿ, ಮತ್ತೆ ನನ್ನ ತಂಗಿ ಸೊಸೆಗೆ ಅವ್ರಿಗೆಲ್ಲ ಹೇಳಿ ಬಂದಿದ್ದೀನಿ. ಅವ್ರೆಲ್ಲ ಸ್ವಲ್ಪ ಬಿಸಿ ಇರ್ತಾರೆ, ಅದು ನಾನು ಹೇಳ್ತಾನೆ ಇದ್ದೀನಿ. ಹೇಳ್ದಂಗೆ ಕರ್ಮ ಕಳಿಬೇಕಲ್ಲ ಅವ್ರಿಗೆಲ್ಲ ಬರ್ಬೇಕು ಅಂದ್ರೆ. ನಾನ್ ಬರೋಕೆ ಇಷ್ಟು ದಿವಸ ತಗೊಂಡಿದ್ದೀನಿ, ಇನ್ ನಾನು ಅಷ್ಟು ಹೇಳಿದ ತಕ್ಷಣ ಅವ್ರು ಬಂದ್ಬಿಡ್ತಾರ ಬಿಡು ಅಂತ ನಾನು ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ. ತುಂಬಾ ಧನ್ಯವಾದಗಳು ಗುರುಗಳೇ. ನಾವು ಯಾವ್ದೋ ಜನ್ಮದಲ್ಲಿ ಒಂದು ಪುಣ್ಯ ಮಾಡಿದಕ್ಕೆ ಈ ಕೊನೆಗಾದ್ರೂ ಈ ಸಿಕ್ಕಿದೆ ಅಂತ ಅನ್ಕೋಬೇಕು. ಈಗ ಇಷ್ಟು ದಿವಸ ನಾವು ಕಳೆದಿಲ್ಲ, ಯಾವ್ದೋ ಒಂದು ನರಕದಲ್ಲಿ ಯಾತ್ರೆ ಪಡ್ತಾ ಇದ್ವಿ, ನರಕ ಮುಗಿಸ್ಕೊಂಡು ಈಚೆ ಬರ್ತಾ ಇದೀವಿ ಅಂತ ಅನ್ಕೋಬೇಕು ಗುರುಗಳೇ. ಧನ್ಯವಾದಗಳು ನಿಮ್ಮ ಇದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾಗಿ ಧನ್ಯವಾದಗಳು ಗುರುಗಳೇ. ಬುದ್ಧ ಶಶಿಕಲಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಗುರೂಜಿ. ನಾವು ಇದು ಶ್ರೀ ಪತಂಜಲಿ ಯೋಗಕ್ಕೆ ಹೋಗ್ತೀವಿ. ಅಲ್ಲಿ ಹೆಚ್ಚಿಗೆ ಅಲ್ಲಿ ಧ್ಯಾನ ಇದೆ ಅಷ್ಟಾಂಗ ಮಾರ್ಗದಲ್ಲಿ, ಆದ್ರೆ ಅವರು ಜಾಸ್ತಿ ಆಸನಗಳಿಗೆ ಪ್ರಾಮುಖ್ಯತೆ ಕೊಡ್ತಿದ್ರು. ಪ್ರಾಣಾಯಾಮ ಏನ ಒಂದೊಂದ್ ದಿನ ಮಾಡಿಸ್ತಾರೆ, ಒಂದೊಂದ್ ದಿನ ಮಾಡಿಸ್ತಿರ್ಲಿಲ್ಲ. ಧ್ಯಾನನೂ ಅಷ್ಟೇ. ಅದೇ ನಾವು ಕ್ಲಾಸ್ ತಗೊಂಡ್ರೆ ನಾನು ಪೂರ್ತಿನೂ ಯೋಗ ಪ್ರಾಣಾಯಾಮ ಧ್ಯಾನ ಪೂರ್ತಿ ಮಾಡಿಸ್ತಿದ್ವಿ. ಮತ್ತೆ ನಾವು ಇಲ್ಲಿ ಧ್ಯಾನದ ಕ್ಲಾಸ್ಗಳಿಗೆ ಹೋದ್ರೆ ಅವರು ಯೋಗ ನೆಗ್ಲೆಕ್ಟ್ ಮಾಡ್ತಾರೆ. ಈಗ ಬೇರೆ ಇಲ್ಲಿ ನಾವು ಏನೋ ಇಲ್ಲೇ ಗೌರಿಬಿದನೂರಲ್ಲಿ ಇರ್ಬೋದು, ಬೇರೆ ಕಡೆ ಹೋದ್ರೆ ಆನ್ಲೈನಲ್ಲಿ ಈ ತರ ಮಹಾತಾರೇಶ್ವರ ಫೌಂಡೇಶನ್ ಅಲ್ಲಿ ಏನು ಎಲ್ಲ ಇದೆಯಾ ಆ ತರ ಹೇಳ್ತಿರಲ್ಲ. ಅವರು ನಮ್ದೇ ಪ್ರಾಮುಖ್ಯತೆ ಅಂತ ಅವರು ಧ್ಯಾನದಾರ ಹೇಳ್ತಾರೆ, ಯೋಗದಾರ್ ನಮ್ದೇ ಇದು ಅಂತ ಇವರು ಹೇಳ್ತಾರೆ. ಎಲ್ಲಾನು ಇದ್ರೆ ಚೆನ್ನಾಗಿ ಅಂತ ನೀವು ಮಹಾವತಾರ ಫೌಂಡೇಶನ್ ಅಲ್ಲಿ ಇದ್ ಮಾಡಿದೀರಾ, ಇದು ತುಂಬಾ ಇಷ್ಟ ಆಯ್ತು. ಯೋಗ ಮಾಡೋರು ಧ್ಯಾನ ಮಾಡಲ್ಲ, ಧ್ಯಾನ ಮಾಡೋರು ಯೋಗ ಮಾಡಲ್ಲ, ಆದ್ರೆ ಇದರಲ್ಲಿ ಎಲ್ಲಾನು ಇದೆ. ಇದು ತುಂಬಾ ಇಷ್ಟ ಆಯ್ತು ಗುರೂಜಿ. ನಾವು ಎಲ್ಲೇ ಕ್ಲಾಸ್ ತಗೊಂಡ್ಲಿ PSC ಗೆ ನಮಗೆ ಹಾಕರು ಯೋಗದಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ. ಅಲ್ಲಿ ಮಕ್ಕಳಿಗೆ ನಾವು ಸ್ಕೂಲ್ಗಳಿಗೆ ಹೋಗಿ ಕಲಿಸ್ತಿದ್ವಿ. ಅಲ್ಲಿ ನಾವು ಯೋಗ ಪ್ರಾಣಾಯಾಮ ಲಾಸ್ಟ್ ಅಲ್ಲಿ ಧ್ಯಾನ ಮಾಡಿಸೇ ಮಕ್ಳಿಗೆ ನಾವು ಬಿಡ್ತಿದ್ವಿ, ಅದ್ರ ಪರಿಚಯ ಮಾಡಿಸಿ ಹಂಗೆ. ಇದು ಈಗ ಗುರೂಜಿನೂ ಹೇಳಿದ್ರು, ಈಗ ಹೊಸಬ್ರು ಈಗ ಅವರು ಯೋಗದ ಬಗ್ಗೆ, ಅದು ತುಂಬಾ ಇಷ್ಟ ಆಯ್ತು. ತುಂಬಾ ಧನ್ಯವಾದಗಳು ಗುರೂಜಿ. ರೈಟ್. ಪೂರ್ಣಿಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರೂಜಿ. ನಮಸ್ತೆ ಸರ್. ಇವತ್ತು ತುಂಬಾ ಅದ್ಭುತವಾಗಿತ್ತು. ಪ್ರತಿದಿನ ಹಾಗೆ ಇರುತ್ತೆ. ನಮ್ಮ ದಿನ ಶುರುವಾಗೋದೇ ಧ್ಯಾನ ಮತ್ತೆ ಜ್ಞಾನದಿಂದ. ಅದನ್ನ ಆಗು ಮಾಡ್ಕೊಡ್ತಾ ಇರೋದು ನಮ್ಮ ಪ್ರೀತಿಯ ನೆಚ್ಚಿನ ಗುರುಗಳಾದಂಥ ರಂಗನಾಥ್ ಸರ್. ಈ ತರ ಒಳ್ಳೊಳ್ಳೆ ಮಾಸ್ಟರ್ಸ್ ಕರ್ಕೊಂಡು ಬಂದು ಅದರ ವಿಸ್ತೃತ ಪ್ರಪಂಚವನ್ನ ನಮಗೆ ಪರಿಚಯ ಮಾಡಿಸ್ತಾ ಇರ್ತಾರೆ. ಇವತ್ತಂತೂ ಅದರ ವಿಶ್ವರೂಪವೇ ಕಾಣಿಸ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಪೂರ್ವವಾದಂಥ ಅನಂತವಾದಂಥ ಜ್ಞಾನವನ್ನ ನೀವು ನಮ್ಗೆ ತಿಳಿಸಿದ್ರಿ ಸರ್. ತುಂಬಾ ಚೆನ್ನಾಗಿತ್ತು. ನಿಮ್ಮ ಮಾತು ಆ ಸ್ಪಷ್ಟತೆ ಮನಸ್ಸಿಗೆ ಆಪ್ತವಾಗಿತ್ತು. ಬರೀ ಅದು ಸಾಹಿತ್ಯದ ವಿಚಾರ ಅಂತ ನಾನು ಹೇಳ್ತಿಲ್ಲ, ಅದರಲ್ಲಿರುವಂತಹ ತೂಕ ನಿಮ್ಮ ಅನುಭವ ನಮಗ್ ಕಾಣ್ತಿತ್ತು ಆ ಒಂದು ನಿಮ್ಮ ಮಾತಿನಲ್ಲಿ. ಮತ್ತೆ ಅರ್ಪಿಸ್ಕೊಳ್ಳುವಂತ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ಕೊಳ್ಳುವಂತ ನಿಮ್ಮ ಗುಣ, ನಿಮ್ಮ ಏನು ಕೈಂಕರ್ಯಗಳು ಏನ್ ಸಾಕ್ತಿದೆ ಅದು ನಿಜಕ್ಕೂ ಅನುಕರಣೀಯ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮತ್ತೆ ಗುರುಗಳು ನಾಗರಾಜ್ ಗುರೂಜಿ ಅವರು, ನೀವೆಲ್ಲರೂ ಒಟ್ಟಾಗಿ ಸೇರಿದ್ರೆ, ಮೇಡಮ್ ಹೇಳಿದ್ರಲ್ಲ ಹೇಮಾ ಮೇಡಮ್ ತ್ರಿವೇಣಿ ಸಂಗಮ, ಇವರು ಲಕ್ಷ್ಮೀಕಾಂತ ಮೇಡಮ್ ತ್ರಿವೇಣಿ ಸಂಗಮ, ಅದ್ರಲ್ಲಿ ಮಿಂದೇಳಕ್ಕೆ ನಾವು ತಯಾರಿದ್ದೀವಿ, ಅಥವಾ ನಮ್ಗೆ ಆ ಯೋಗ ಬಂದಿದೆ ಅಂತ ಹೇಳಿಕ್ಕೆ ನಾನಂತೂ ತುಂಬಾ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬರ್ತಾ ಇರಿ ಸರ್, ದಯಮಾಡಿ ನಮ್ ಜೊತೆಗಿರಿ. ನಿಮ್ಮ ಮತ್ತೆ ಮಾರ್ಗದರ್ಶನ ನಮ್ಗೆ ಅಗತ್ಯ ಇದೆ. ಗುರುಗಳು ನಾಗರಾಜ್ ಗುರುಜಿಗಳು ಕೂಡ ನಮ್ಗೆ ಅನಂತ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನೀವು ಸೇರ್ಕೊಂಡ್ರೆ ನಮ್ಗೆ ಇನ್ನಷ್ಟು ಶಕ್ತಿ ಬಲ ಬಂದಂಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇರಿ ಸರ್ ನಮ್ ಜೊತೆಗೆ. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಪೂರ್ಣಿಮಾ ಮೇಡಮ್ ಸರ್, ಆಕ್ಚುಲಿ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಅವರು ಅಂದ್ರೆ ಹಾಡು ಅಂದ್ರೆ ಈ ಸಾಂಗ್ಸ್ ಪ್ರತಿಯೊಂದು ಅಂದ್ರೆ ಸಂಗೀತ, ಎಸ್ಪೆಷಲಿ ಈ ವೇದಿಕೆದಲ್ಲಿ ಯಾವುದೇ ಒಂದು ನಮ್ಮ ಇಂದಿನ ಅಂದ್ರೆ ಪುರಾಣಗಳ ಬಗ್ಗೆ ಆದರೂ ಭಕ್ತಿ ಸಂಬಂಧಿತ ಮತ್ತೆ ಈ ಸಮಗ್ರ ಸ್ವಾಸ್ಥ್ಯ ಬಗ್ಗೆ, ಧ್ಯಾನದ ಬಗ್ಗೆನೂ ಅನೇಕ ಗೀತಗಳವರು ಬರೆದು ಮತ್ತೆ ಅವರೇ ಹಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಸಂಗೀತ ಅಂತೂ ಅವರಿಂದನೇ ಚೆನ್ನಾಗಿ ಪರಿಚಯ ಆಗಿದೆ. ಎಲ್ಲರೂ ತುಂಬಾ ಇಷ್ಟ ಅವರು. ಸೊ ಪ್ರತಿಯೊಂದು ದಿವಸ ಅವರು ಹಾಡು, ಯಾವುದೋ ಒಂದು ಹಾಡು ಅನ್ನೋದು ನಡೀತಾ ಇರ್ತದೆ. ಸೊ ಗೀತೆಗಳು ಆಲಪಿಸ್ತಾ ಇರ್ತಾರೆ.
ಸೊ ಇವತ್ತೂ ಒಂದು ಯಾವುದೋ ಒಂದು ಗೀತೆ, ಸೊ ಸಾರ್ ಬಂದಿದ್ದಕ್ಕೂ ಒಂದು ಗೀತೆ ಅದನ್ನು ಆಡ್ಬೋದು. ಹಾಕ್ತೀವಿ ಗುರುಜಿ. ಆಯ್ತು. ಇರಬೇಕು ಹರಿದಾಸರ ಸಂಗ, ಇರಬೇಕು ಇಂಥ ಜ್ಞಾನಿಗಳ ಸಂಗ, ಪರಮ ಜ್ಞಾನವನು ಪರಿಪಾಲಿಸಬೇಕು, ಇರಬೇಕು ಆ ಆ ಅತಿ ಜ್ಞಾನಿಯಾಗಬೇಕು, ಹರಿಕಥೆಯ ಕೇಳಬೇಕು, ಯತಿಗಳ ಪಾದಕ್ಕೆ ಎರಗಬೇಕು, ಸತಿಸುತರಿರಬೇಕು, ಮಮತೆ ಬಿಟ್ಟಿರಬೇಕು, ಗತಿಯ ಬಿಡದೆ ಹರಿಯ ಪೂಜೆ ಪರ ಸಂಗ ಇರಬೇಕು, ಏಕಾಂತವಿರಬೇಕು, ಲೋಕವಾರ್ತೆ ಬಿಡಬೇಕು, ಲೋಕೈಕನಾಥನ ಭಜಿಸಬೇಕು, ಸಾಕು ಸಂಸಾರವೆಂಬ ಕಕುಲಾತಿ ಬಿಡಬೇಕು, ಸಾಕು ಸಂಸಾರವೆಂಬ ಕಕುಲಾತಿ ಬಿಡಬೇಕು, ಶ್ರೀಕಾಂತ ಪುರಂದರ ವಿಠಲದಾಸರ ಸಂಗ ಇರಬೇಕು, ಹರಿದಾಸರ ಸಂಗ, ಪರಮ ಜ್ಞಾನವನು ಪರಿಪಾಲಿಸಬೇಕು, ಇರಬೇಕು ಇಂಥ ಜ್ಞಾನಿಗಳ ಸಂಗ, ಪರಮ ಜ್ಞಾನವನು ಪರಿಪಾಲಿಸಬೇಕು, ಇರಬೇಕು ಆ ಧನ್ಯವಾದಗಳು ಗುರುಜಿ ಅವಕಾಶಕ್ಕಾಗಿ. ವಂಡರ್ಫುಲ್ ವಂಡರ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು. ಹರಿ ಓಂ. ನೀವು ಹಾಡಿದಂಗೆ ನಾವಿರೋದೇ ಇಲ್ಲಿ ಹರಿದಾಸರ ಸಂಗಮದಲ್ಲಿ. ಇಲ್ಲಿ ಮೇಲೆ ನೋಡಿದ್ರೆ ಹೌದು, ಎಲ್ಲ ದಾಸರ ಪರಂಪರೆಯಲ್ಲಿ ಇರುವಂತದ್ದು. ಇಲ್ಲಿ ಉತ್ತರ ಭಾರತದಿಂದ ಇದಂತ ಎಲ್ಲ ಯೋಗ ಸರ್ ನಮ್ದೆಲ್ಲ, ನಿಮ್ಮಂತವ್ರು ಸರಿಯಾ ಇರೋದು ನಮ್ಗೆ ಯೋಗ. ಅನ್ಸುತ್ತೆ, ನಂದು ಕೇಳಿಸ್ತಿತ್ತಾ? ಕೇಳಿಸ್ತದೆ ಸರ್, ಕೇಳಿಸ್ತದೆ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ ಸರ್. ನಾವಿರೋದೇ ಇಲ್ಲಿ ಎಲ್ಲ ದಾಸರ ಸಂಗಮದಲ್ಲಿ ಅಂತ ತೋರಿಸ್ತಾರೆ. ಎಸ್. ಸೊ ತುಂಬಾ ಅಂದ್ರೆ ಒಳ್ಳೆ ಒಳ್ಳೆ ಸಾಂಗ್ಸ್ ಸಮಗ್ರ ಸ್ವಾಸ್ಥ್ಯ ಬಗ್ಗೆನೂ ಬರ್ದಿರ ಸರ್. ಸಮಗ್ರ ಸ್ವಾಸ್ಥ್ಯ ಸಾಂಗ್ ಇದೆಯಮ್ಮ, ಅದು ಸ್ವಲ್ಪ 3-4 ಲೈನ್ ಹಾಡ್ಬೋದಾ? ಸ್ವಾಗತ ನಿಮಗಿದು ಸುಸ್ವಾಗತ, ಸ್ವಾಗತ ನಿಮಗಿದು ಸುಸ್ವಾಗತ, ಮಹಾವತಾರ ಫೌಂಡೇಶನ್ ಸಮಗ್ರ ಸ್ವಾಸ್ಥ್ಯ ಹಬ್ಬಕ್ಕೆ ಆತ್ಮೀಯತೆಯ ಸ್ವಾಗತ. ಥ್ಯಾಂಕ್ ಯು ಗುರುಜಿ. ವಾ 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 ಮಹಾವತಾರದ ಗಾಯಕಿ, ಮಹಾನ್ ಗಾಯಕಿ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಹಾಡು ಬರೆದಿದ್ದಾರೆ ಸರ್. ಅದು ಚೆನ್ನಾಗಿ ಹಾಡಿದ್ದಾರೆ. ಅದು ಪೂರ್ತಿ ಸಾಂಗು ಮೇಡಮ್ ಇನ್ನೊಂದ್ಸರಿ ತಾವು ಬರುವಾಗ ಅದು ಪೂರ್ತಿ ಸಾಂಗು. ಖಂಡಿತ ಸರ್, ಖಂಡಿತ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ನಾಗಲಲಿತಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ರಂಗನಾಥ್ ಸರ್ಗೂ ಮತ್ತೆ ಸುಬ್ರಹ್ಮಣ್ಯ ಗುರುಗಳಿಗೂ ನನ್ನ ನಮಸ್ಕಾರಗಳು. ನಾನು ಯೋಗ ಇಷ್ಟೊಂದು ಇದಿದೆ ಅಂತ ಗೊತ್ತಿಲ್ಲ. ನಾನು ಯೋಗಕ್ಕೆ ಅಟೆಂಡೇ ಮಾಡ್ತಿರ್ಲಿಲ್ಲ, ನೇರವಾಗಿ ಧ್ಯಾನಕ್ಕೆ ಕೂತ್ಕೊಳ್ತಿದ್ದೆ ಬೆಳಗ್ಗೆ ಎದ್ದು. ಈಗ ಯೋಗದಿಂದ ಹೇಳ್ತಾ ಇದ್ರು ಅವ್ರು, ಯೋಗ ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿದ್ರೆ ಬೇಗ ನಾವು ಧ್ಯಾನಸ್ಥರಾಗ್ಬೋದು ಅಂತ ನೀವು ತಿಳಿಸ್ಕೊಟ್ರಿ. ತುಂಬಾ ಅದ್ಭುತ ಆಯ್ತು. ಮತ್ತೆ ಸರಳವಾಗಿ ತುಂಬಾ ಸುದೀರ್ಘವಾಗಿ ಇದ್ರ ಬಗ್ಗೆ, ಯೋಗದ ಬಗ್ಗೆ ತಿಳಿಸ್ಕೊಟ್ರಿ. ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು. ನಾನೇಗೌಡ ಸರ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ ತಮ್ಗೆ ಅನಂತ ಕೋಟಿ ನಮನಗಳು. ಎಸ್, ಟೈಮ್ ಆಗಿದೆ ಬೇಡ ಅಂತ ಅನ್ಕೊಂಡೆ, ಆದ್ರೂ ಕೊನೆಯದಾಗಿ ಗುರುಜಿ ಅವರ ಒಂದು ಸಂದೇಶ ಕೇಳಿ ತಡ್ಕೊಳಕ್ ಆಗ್ಲಿಲ್ಲ.
ಎಸ್ ಮಾಸ್ಟರ್ಸ್, ನಾವಿವತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 365 ಏನು ನಡೀತಾ ಇದೆ, 472ನೇ ದಿನದಲ್ಲಿ ಇದ್ದೇವೆ. ಅಂದ್ರೆ 472 ದಿನ ಕಳೆದಿದೆ ಅಂತಂದ್ರೆ ಸುಲಭದ ಮಾತಲ್ಲ ಇದು. ಆರಂಭದಿಂದ ನಮ್ಮ ರಂಗನಾಥ್ ಗುರುಜಿ ಹಾಕಿರ್ತಕ್ಕಂತ ಬೀಜ ಹೆಂಗ್ ಬೆಳೆದಿದೆ ಅಂತಂದ್ರೆ ಇವತ್ತು ಮಾಸ್ಟರ್ಸ್ ತೋರಿಸಿದ್ರು. ಮರ, ಬೇರು, ಕಾಂಡ, ಎಲೆಗಳು, ಕೊಂಬೆಗಳು, ಹೂವು ಎಲ್ಲವನ್ನು ತೋರಿಸಿದ್ರಲ್ಲ, ಆ ತರ ಬೆಳೆದಿದೆ. ಈಗ ಫಲ ಕೊಡೋ ಹಂತಕ್ಕೆ ಬಂದಿದೆ. ಈಗ ಈ ಫಲ ತಿಂತಕ್ಕಂಥವ್ರು ಬರ್ಬೇಕಾಗಿದೆ ಅಷ್ಟೇ ಇಲ್ಲಿಗೆ. ಈ ತರ ಬೆಳೆದಿರ್ತಕ್ಕಂತ ಒಂದು ಅವಕಾಶ ಕೊಟ್ಟಿರ್ತಕ್ಕಂತ ವೇದಿಕೆಯನ್ನು ಸಿದ್ಧ ಮಾಡಿಕೊಟ್ಟಿರ್ತಕ್ಕಂತ ಪತ್ರಿಜಿ ಗುರುಗಳಿಗೆ ನಾವು ಎಷ್ಟು ಕೋಟಿ ನಮನಗಳನ್ನ ಕಲಿಸಿದ್ರು ಕೂಡ ಸಾರ್ಲಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಅನ್ಕೋತಿದ್ವಿ, ನಮ್ಮ ಸಂಬಂಧಿಕರು ಕೆಲವರು ಪತಂಜಲಿ ಇದಕ್ಕೆ ಹೋಗ್ತಾರೆ, ಒಬ್ರು ಸದ್ಗುರು ಇದಕ್ಕೆ ಹೋಗ್ತಾರೆ, ಆಮೇಲೆ ಬೇರೆ ಇದನ್ನ ಗಮನಿಸ್ತಾ ಇರ್ತಿದ್ದೆ. ಅಲ್ಲಿ ಏನ್ ಹೇಳ್ತಾರ, ಯಾರು ಸಿಕ್ಕರು ಕೇಳ್ತಿದ್ ಏನ್ ಹೇಳ್ತಾರ, ಅಲ್ಲಿ ಏನ್ ಕೇಳ್ತೀರಿ, ಏನ್ ಮಾಡ್ತೀರಿ ಅಂತ ಹೇಳಿ. ಆಮೇಲೆ ಒಂದೊಂದ್ಸರಿ ಟಿವಿ ಒಳಗೆ ನಿತ್ಯಾನಂದ ಅವರು ಪ್ರೋಗ್ರಾಮ್ ನಲ್ಲಿ ಅಟೆಂಡ್ ಆಗ್ತಕ್ಕಂಥ ಜನರೆಲ್ಲ ಅಲ್ಲಿ ಭಾಗವಹಿಸ್ತಕ್ಕಂಥದ್ದು, ಅವ್ರು ಕುಣಿಯೋದನ್ನ ನೋಡ್ತಿದ್ದೆ, ಏನ್ ಮಾಡ್ತಿದ್ದಾರೆ ಇವ್ರು, ಹಂಗಾರೆ ಏನ್ ಸಿಗ್ತಾ ಇದಾರೆ, ತಿರುಳು ಏನಿದೆ ಇದ್ರದ್ದು, ಶೇಷ ಅಂತ ಹೇಳ್ತಾರೆ, ಎಲ್ಲ ಕೂಡಿಸಿ ಕಳೆದ ಮೇಲೆ ಶೇಷ ಅಂತ ಹೋಯ್ತಲ್ಲ, ಹಂಗ ಅಲ್ಲಿ ಶೇಷ ಏನ್ ಸಿಗುತ್ತೆ ಅಂತ ನೋಡ್ತಾ ಇದ್ದಾಗ, ಬಟ್ ಅವ್ರು ಎಲ್ಲಿ ಏನ್ ಸಿಗುತ್ತೆ ಒಂದೊಂದ್ ಸಿಗುತ್ತೆ. ಬಟ್ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಸಮಗ್ರವಾಗಿ ಸಿಗ್ತಾ ಇದೆ. ಇನ್ ಹೆಮ್ಮೆಯಿಂದ ಹೇಳ್ತಿರ್ಬೋದು ನಾವು. ಇದರಲ್ಲಿ ನಾವು ಇವಾಗ ಏನು ಬೆಳಗ್ಗೆ ಎದ್ದು 5 ಗಂಟೆಯಿಂದ 20 ನಿಮಿಷ ಯೋಗಾಸನ ಮಾಡಿಸ್ತಾ ಇದೀವಿ, 20 ನಿಮಿಷ ಪ್ರಾಣಾಯಾಮ ಮಾಡಿಸ್ತಾ ಇದೀವಿ, ಅಂದ್ರೆ 3/4 ಗಂಟೆಯಿಂದ 1 ಗಂಟೆ ಧ್ಯಾನ ಮಾಡಿಸ್ತಾ ಇದೀವಿ. ತದನಂತರದಲ್ಲಿ ನಾವು ಈ ವಿಷಯವನ್ನ ಗ್ರಹಿಸ್ಲಿಕ್ಕೆ ಜ್ಞಾನಾರ್ಜನೆಗೆ ಹೋಗ್ತಾ ಇದೀವಿ. 4ಗೂ ಸಮಗ್ರವಾಗಿ ನಡೀತಾ ಇದಾವೆ, ಇಲ್ಲಿ ಸಮಾನವಾಗಿ ನಡೀತಾ ಇದಾವೆ. ಇಂಥ ಭಾಗ್ಯ ಯಾರಿಗೂ ಸಿಗ್ಲಿಕ್ಕೆ ಇಲ್ಲಿ ಭೂಮಿ ಮೇಲೆ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ಕೋಬಹುದು ಮಾಸ್ಟರ್ಸ್. ಇದು ಇವತ್ತಿನ ದಿವಸ ಬೆಳೆದದ್ದು ಇಂಥದ್ದೊಂದು ಬೆಂಗಳೂರಲ್ಲಿ ಮಹಾವತಾರ ಫೌಂಡೇಶನ್ ಇದೆ ಅಂತಕ್ಕಂಥ ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಳ್ತಲ್ಲ. ವಾವ್, ಗ್ರೇಟ್. ನಮ್ಮ ದುಬ್ಬ ನಾವೇ ಚಪ್ಪರಿಸಬೇಕು, ಅಷ್ಟು ಹೆಮ್ಮೆ ಆಗ್ತಾ ಇದೆ ಇವತ್ತು. ಬಹಳ ಸಂತೋಷ ಆಗ್ತೈತೆ ಗುರುಜಿ. ಆ ಒಂದು ವಿಶ್ವ ಮಟ್ಟಕ್ಕೆ ನಮ್ಮ ಸಂಸ್ಥೆ ಇದಾಗಿಂದ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಆಲದ ಮರ ಅಂತ ಹೇಳ್ತಾರೆ. ನಮ್ಮಲ್ಲಿ ಇದೆ ಒಂದು 4 ಎಕರೆದಲ್ಲಿ ಒಂದೇ ಆಲದ ಮರ ಇದೆ. ಆ ತರ ಆಲದ ಮರ ತರ ಬಿಳಿಲ್ಗಳನ್ನ ಬಿಳ್ಕಂತ ಹರಿ ಕೊಂಬೆಗಳನ್ನ ಚಾಸ್ತಾ ಇದು ಹಿಂಗೆ ಬೆಳೆಸೋಣ. ತಮ್ಮೆಲ್ಲರ ಸಹಕಾರ ಹಿಂಗೆ ಇರ್ಲಿ. ಈ ತರ ಇವತ್ತಿನ ಬಂದ್ ಮಾಸ್ಟರ್ಸ್ ನಮಗೆ ಮಾರ್ಗದರ್ಶನ ಕೊಟ್ರು. ಇಂತರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲರೂ ಬೆಳೆಯೋಣ ಅಂತ ಹೇಳಕ್ ಇಷ್ಟಪಡ್ತೇನೆ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೋಟಿ ನಮನಗಳು, ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು, ಧನ್ಯವಾದಗಳು. ಚನ್ನೇಗೌಡರು ಸರ್ ನಮಗೂ ಒಂದು ಒಳ್ಳೆ ಬೆಂಬಲ ಕೊಡ್ತಾ ಇರ್ತಾರೆ. ಯಾವ ಕಾರ್ಯಕ್ರಮಗಳಲ್ಲೂ ಅಲ್ಲಿ ನಿರೂಪಣೆ ಮಾಡೋದಾಗ್ಲಿ, ಸೊ ಅದ್ಭುತವಾದ ಒಂದು ಅಂದ್ರೆ ಅವರ ವರ್ಡ್ಸ್ ತುಂಬಾ ಚೆನ್ನಾಗಿ ಅವರು ಕಲಿಸೋದಾಗ್ಲಿ, ಎಲ್ಲರನ್ನೂ ಮೋಟಿವೇಟ್ ಮಾಡೋದಾಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ 3 ಗಂಟೆ ಕಾರ್ಯಕ್ರಮಕ್ಕೂ ಅವರೇ ಒಂದ್ಸರಿ ನಿರೂಪಣೆ ಮಾಡೋದು, ಟೀಚ್ ಮಾಡೋದು ಎಲ್ಲ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಇಲ್ಲೇ ಇಷ್ಟು ಮಾಸ್ಟರ್ಸ್ ತಯಾರಾಗಿದೆ ಸರ್ ಈಗಾಗಲೇ. ಇನ್ನು ತಮ್ಮ ಸಾನ್ನಿಧ್ಯದಿಂದ ಇನ್ನೂ ಹೆಚ್ಚಾಗಿ ಮಾಸ್ಟರ್ಸು ಅನೇಕ ಕ್ಷೇತ್ರದಲ್ಲಿ ನಾವು ತಯಾರು ಮಾಡ್ಕೋಬಹುದು ಅಂತ ನನಗೂ ಅದೊಂದು ಹೋಪ್ ಇದೆ. ಖಂಡಿತ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಎಸ್, ಥ್ಯಾಂಕ್ ಯು ಸನ್ನೇಗೌಡ. ಎಸ್ ಗುರುಜಿ, ತಾವು ಈಗ ಸಣ್ಣಗೌಡ್ರು ಹೇಳ್ದಂಗೆ ಗುರುಜಿ, ಮೊದ್ಲೆಲ್ಲ ನಾವು ಈ ಮಹಾವತಾರ್ ಫೌಂಡೇಶನ್ಗೆ ನಾವು ಎಲ್ಲರನ್ನು ಕರ್ತರ್ಬೇಕಂತಂದು ಎಲ್ಲರಿಗೂ ಫೋನ್ ಮಾಡಿ ಕಾಲ್ ಮಾಡಿ ನಾವು ಹೇಳ್ತಾ ಇದ್ವಿ. ಅಂದ್ರೆ ಇದ್ರಲ್ಲಿ ಏನ್ ಪಡೆದುಕೊಂಡಿದ್ದೇವೆ ನಾವು ಎಲ್ಲರಿಗೂ ಕೊಡ್ಬೇಕನ್ನೋ ಉದ್ದೇಶದಿಂದ ಹೇಳ್ತಾ ಇದ್ವಿ. ಈಗ ಅದು ಈ ಕಾರ್ಯಕ್ರಮದಿಂದ ಅದು ಬೇಡವೇ ಬೇಡ, ಯಾಕಂದ್ರೆ ಎಲ್ಲರೂ ಇದನ್ನ ಅರಿಸ್ಕೊಂಡ್ ಬರ್ತಾರೆ ಅಂತ ಅನ್ನೋದು ನಮ್ಗೆ ಮೂಡ್ತಾ ಇದೆ. ಅಷ್ಟೊಂದು ಇದು ದಿವ್ಯವಾಗಿ ಬೆಳೀತಾ ಇದೆ ಗುರುಜಿ. ಯಾಕ ಅದೊಂದು ಪ್ರೋಗ್ರಾಮ್ ಆಯ್ತಂದ್ರೆ ಇದು ತುಂಬಾ ಮಹಾವತಾರ ಅಂತ ಅನ್ನೋದು ಜಗತ್ತಿನಾದ್ಯಂತ ಹರಡ್ಲಿಕ್ಕೆ ಏನು ಸಮಯಾವಕಾಶ ಬೇಡ. ಈಗ ಮೊದ್ಲೇನು ನಾವು ಶ್ರಮ ಪಡ್ತೇವೆ ಮೊದ್ಲು ಬೆಳೆಸ್ಲಿಕ್ಕೆ, ಈಗ ಅದು ಮರವಾಗಿ ಬೆಳೆದ್ಬಿಟ್ಟಿದೆ. ಇನ್ನೇನ್ ಬೇಡ, ಅದ್ರ ಫಲವನ್ನು ಉಣ್ಲಿಕ್ಕೆ ಸಾಕಷ್ಟು ಜನ ಬರ್ತಾರಂತಂದು ಒಂದು ಆಸೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನಾವು ಇಲ್ಲಿ ಮೆಂಬರ್ಸ್ ಎಷ್ಟು ಜನ ಇದ್ರೆ ಎಲ್ಲರೂ ಕೂಡ ಅದರಲ್ಲಿ ಕೂಡಿಕೊಂಡು ಅದನ್ನ ಕಾರ್ಯಕ್ರಮವನ್ನ ಏನು ಗುರುಜಿಗೆ ನಾವು ಏನು ಅಲ್ಪ ಸಹಾಯವನ್ನು ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಗುರುಜಿ ಅವ್ರು ಹೇಳಿದ್ರು ಆಯುಷ್ಯ ಇಲಾಖೆದ್ದು ನಿಜ. ಯಾಕೆಂದ್ರೆ ಆಯುಷ್ಯ ಇಲಾಖೆ ನಮ್ಮ ಸಂಸ್ಥೆಯಲ್ಲಿ ನಿರಾಶ್ರಿತರಿಗೆ ಪ್ರತಿ ತಿಂಗಳ ಗುರುಜಿ ಅವರು ಬರ್ತಾರೆ. ಆಯುಷ್ಯ ಇಲಾಖೆ ಎಷ್ಟು ಅಂದ್ರ ಅವರು ಔಷಧಿಗಳಾಯ್ತು, ಲೇಹ ಮತ್ತೆ ಜ್ಯೂಸ್ ಅವನ್ನೆಲ್ಲ ಕೊಟ್ಟು ಉಚಿತವಾಗಿ, ಮತ್ತೇನು ದುಡ್ಡಿಲ್ಲ, ಉಚಿತವಾಗಿ ಕೊಟ್ಟು ನಮ್ಮಲ್ಲಿರುವಂತ ನಿರಾಶ್ರಿತರಿಗೆ ಆರೋಗ್ಯದಲ್ಲಿ ದೃಷ್ಟಿ, ಅವ್ರಿಗೆ ಕಣ್ಣಿನ ದೃಷ್ಟಿ ಇರ್ಬೋದು, ಆಮೇಲೆ ಅವರು ಫಿಸಿಕಲ್ ಆಗಿ ಏನು ವೀಕ್ನೆಸ್ ಇದ್ರು ಇರ್ಬೋದು, ಇಂತ ಸಣ್ಣ ಸಣ್ಣ ಪ್ರಾಬ್ಲಮ್ ಇಂದ ಹಿಡಿದು ದೊಡ್ಡ ಪ್ರಾಬ್ಲಮ್ ವರೆಗೂ ಕೂಡ ಅವರು ನಮಗೆ ಕೊಟ್ಟು ಉಚಿತವಾಗಿ ಕೊಟ್ಟು ಮತ್ತೆ ಯೋಗವನ್ನು ಹೇಳ್ಕೊಟ್ಟು ಹೋಗ್ತಾ ಇದ್ದಾರೆ. ಈಗ ಪ್ರತಿ ತಿಂಗಳು ಬಂದು ಯೋಗ ಹೇಳ್ತಾರೆ. ಅದನ್ನ ನಾವು ನೋಡಿದ್ರಿಂದ ಅಂದ್ರೆ ಇನ್ನೂ ಕೂಡ ಅದು ಪ್ರಚಾರ ಆಗಿಲ್ಲ ಅಂತ ಅನ್ಕೋತೇನಿ. ಯಾಕಂದ್ರೆ ಕೆಲವು ಸಂಸ್ಥೆಗಳಿಗೆ, ಸರ್ಕಾರಿ ಸಂಸ್ಥೆಗಳು ಮಾತ್ರ ಬಂದು ಅವ್ರು ಕೊಡ್ತಾ ಇದ್ದಾರೆ. ಅದ್ರದ್ದು ಕೂಡ ತುಂಬಾ ಒಳ್ಳೆಯ ರಿಸಲ್ಟ್ ಇದೆ.
ಈಗ ನಾವು ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ಔಷಧಿ ರಹಿತ ಜೀವನವನ್ನು ಯಾವ ರೀತಿ ನಡೆಸ್ತಾ ಇದ್ದೇವೆ, ಅದೇ ಕೂಡ ಆಯುಷ್ಯ ಇಲಾಖೆಯಲ್ಲೂ ಕೂಡ ಅದೇ ಉದ್ದೇಶ. ಯೋಗದೊಂದಿಗೆ ಅವರು ಲೇಹ ಕೂಡ ಜ್ಯೂಸ್ ಆಯ್ತು, ಟ್ಯಾಬ್ಲೆಟ್ ಕೊಡ್ತಾರೆ. ಅಂದ್ರೆ ಅವು ಟ್ಯಾಬ್ಲೆಟ್ ಅಂದ್ರೆ ಅದರಲ್ಲಿ ಯಾವ್ದು ಸೈಡ್ ಇಫೆಕ್ಟ್ ಇಲ್ಲ ಅಂತ ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇದ್ದಾರೆ. ಅದನ್ನ ನಮಗೆ ವಿವರವಾಗಿ ಇಲ್ಲಿವರೆಗೂ ಧ್ಯಾನವನ್ನ ನೀಡಿದಂತ ಗುರುಜಿಯವರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಸನ್ನಿಗೌಡ್ರೆ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡಿ. ಇಲ್ಲ ಗುರುಜಿ, ಆಗ್ಲೇ ಮಾಡಿದ್ದೇನೆ ಮೋಸ್ಟ್ಲಿ. ಎಸ್, ಒಂದು ಗುರುಜಿಗೆ ಹೇಳ್ಬೇಕು ಅಂತಂದ್ರೆ, ನಾವೊಬ್ಬ ಸಾಮಾನ್ಯ ಕೃಷಿಕನಾಗಿದ್ಕೊಂಡು ಆಧ್ಯಾತ್ಮಿಕ ಒಂದು ಅಂದ್ರೆ ಸತ್ಯ ಪರೀಕ್ಷೆ ಮಾಡ್ಬೇಕು ಅಂತ ಹೋದಾಗ ನನಗೆ ಕೊನೆಗೆ ಸಿಕ್ಕಿದ್ದು, ನನಗೆ ಭಗವಂತ ನನ್ನ ತಂದೆಯಿಂದ ಒಂದಿಷ್ಟು ಆಸ್ತಿ ಅಂತ ಕೊಟ್ಟಿದ್ದಾನೆ, ಭೂಮಿ ಕೊಟ್ಟಿದ್ದಾನೆ. ಅದು ನಂದಲ್ಲ, ಭಗವಂತ ಯಾವಾಗ ಇಟ್ಟಿದ್ದದು ಭೂಮಿ. ಅದನ್ನ ನನ್ನ ಮೇಲೆ ಉಳುಮೆ ಮಾಡ್ಲಿಕ್ಕೆ, ಫಲ ತಗೊಳ್ಳಿಕ್ಕೆ ನನಗೆ ಅವಕಾಶ ಕೊಟ್ಟಾನೆ. ಇಲ್ಲಿ ನಾನು ಒಂದು ಕಾಮಧೇನು ಅಂದ್ರೆ ದೇಸಿ ಹಸುವನ್ನು ಕಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೇನೆ. ಅಲ್ಲಿ ಮುಕ್ಕೋಟಿ ದೇವತೆಗಳು ಅದೊಂದು ಆ ಹಸುವಿನಲ್ಲಿ ಇದಾವೆ ಅನ್ನೋದು. ಅಂದ್ರೆ ಅದು ಒಂದು ನಾವು ಸೇವೆ ಮಾಡಿದ್ರೆ ಸಾಕು, ಎಲ್ಲಾ ದೇವತೆಗಳ ಸೇವೆ ಮಾಡ್ದಂಗ ಆಗುತ್ತೆ ಅಂತಕ್ಕಂಥದ್ದು ಭಾವ ನಂದು. ಹೀಗಾಗ್ಬಿಟ್ಟು ಕೃಷಿಕನಾಗಿದ್ಕೊಂಡು ನಾನು ಆಧ್ಯಾತ್ಮಿಕದ ಒಂದು ಪರಿಚಯ ಮಾಡ್ಕೋತಾ, ಅದನ್ನ ಸಂಶೋಧನೆ ಮಾಡ್ಕೋತಾ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈ ಮಹಾವತಾರ್ ಫೌಂಡೇಶನ್ ನನಗೆ ಪರಿಚಯ ಆಗಿದ್ದು, ನನ್ನ ಒಂದು ಜ್ಞಾನವನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಅಂತ ಹೇಳಿ ಭಗವಂತ ನನಗೆ ಇದನ್ನ ಕೊಟ್ಟಿದ್ದಾನಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ ಇಷ್ಟಪಡ್ತೀನಿ. ಗುರುಜಿ, ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ರೈಟ್, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇವತ್ತು ಈ ಕಾರ್ಯಕ್ರಮಕ್ಕೂ ಬಂದು ಅದ್ಭುತವಾದ ಜ್ಞಾನ ಹಂಚಿಕೆ ಕೊಟ್ಟಿದ್ದಕ್ಕೂ, ಮತ್ತೆ ಅನೇಕ ವಿಷಯಗಳು ಚರ್ಚೆ ಆಯಿತು. ಮುಂದಿನ ಮಾರ್ಗ ಹೇಗಿರ್ತದೆ, ಮಹಾವತಾರ್ ಫೌಂಡೇಶನ್ ಯಾವ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು, ಇನ್ನು ಏನೇನು ಸಾಧ್ಯವಾಗುತ್ತೆ ಸೇರ್ಸಕ್ಕೆ. ಅಂದರೆ ಈಗ ಯೋಗ ಅನ್ನೋದು ಒಂದು ಪ್ರಧಾನ ಒಂದು ಬ್ರಾಂಚ್, ದೊಡ್ಡ ಬ್ರಾಂಚ್ ಅದು. ಆ ಯೋಗ ಪ್ರಾಣಾಯಾಮದಲ್ಲಿ ಖಂಡಿತ ಇವೆಲ್ಲ ಸೇರಿಸ್ಕೊಂಡಿದ್ರೆ ಇನ್ನೂ ಐ ಥಿಂಕ್ ಅನೇಕ ಮಾಸ್ಟರ್ಸ್ ಇಲ್ಲಿ ಅದರಿಂದ ಲಾಭ ಪಡೋಕ್ಕೆ ಅವಕಾಶ ಇದೆ. ಅದು ಖಂಡಿತ ತಮ್ಮಿಂದ ಇದು ಸಾಧ್ಯವಾಗತ್ತಂತ ನನಗೂ ತುಂಬ ನಂಬಿಕೆ ಇದೆ. ಸೊ ಇದು ಚೆನ್ನಾಗಿ ಮಾಡ್ಕೊಂಡು ಹೋಗೋಕ್ಕೆ ತಮ್ಮ ಸಹಾಯ ನಮ್ಗೆಲ್ಲರಿಗೂ ಯಾವಾಗಲೂ ಇರಬೇಕಂತ ನಾವು ಮತ್ತೊಂದ್ಸರಿ ನಿಮಗೆ ವಿನಂತಿ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ರೈಟ್, ಥ್ಯಾಂಕ್ ಯು. ತುಂಬಾ ಸಂತೋಷ. ಇವತ್ತು ಈ ಮಹಾವತಾರದ ಪರಿವಾರದ ಸದಸ್ಯರು ಇಷ್ಟೊಂದು ಜನ ಎಲ್ಲರ ಒಂದಷ್ಟು ಪರಿಚಯ ಆಗಿತ್ತು, ಅವರ ಅನಿಸಿಕೆಗಳು ಕೇಳುವಂತಹ ಒಂದು ಸಂದರ್ಭ ಆಯಿತು. ಸೊ ತುಂಬಾ ಖುಷಿ ಆಯ್ತು. ಸೊ ಐ ಆಮ್ ಆಲ್ಸೋ ಮೆಂಬರ್ ಆಫ್ ದಿಸ್ ಬಿಗ್ ಫ್ಯಾಮಿಲಿ. ಸೊ ಎಲ್ಲರ ಜೊತೆಯಲ್ಲಿ ಸೇರಿ ಕೈ ಜೋಡಿಸಿ ಈ ಏನೊಂದು ನಾನು ಹೇಳಿದೆ, ಒಂದು ಸಣ್ಣ ಮೀನಾಗಿ ಬೆಳೆದಿದ್ದು ಈಗ ಒಂದು ಮಹಾವತಾರ, ಮತ್ಸ್ಯಾವತಾರ ಮಹಾವತಾರ ತಗೊಂಡಿದೆ. ಈಗ ಅದನ್ನ ಇನ್ನೊಂದಷ್ಟು ಜನಕ್ಕೆ ತಲುಪಿಸುವಂಥದ್ದು, ಎಲ್ಲರಿಗೂ ಪ್ರಯೋಜನ ಪಡಿಸುವಂಥದ್ದು ನಮ್ಮ ಎಲ್ಲರ ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ. ಸೊ ಆ ಉದ್ದೇಶ ಬಹಳ ಚೆನ್ನಾಗಿದೆ. ನಾನು ಇನ್ಫ್ಯಾಕ್ಟ್ ಎಷ್ಟೋ ಜನ ಮಾಸ್ಟರ್ಸ್ ನೋಡ್ತಿರ್ತೀನಿ, ಎಷ್ಟೋ ಜನ ಮಾಸ್ಟರ್ಸ್ ಜೊತೆ ಮಾತಾಡ್ತಿರ್ತೀನಿ. ನಾನು ಸ್ವಲ್ಪ ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡ್ತಿರ್ತೀನಿ, ತುಂಬಾ ಡೈರೆಕ್ಟ್ ಆಗಿ ಮೊದಲು ಜಾಸ್ತಿ ಇನ್ವಾಲ್ವ್ ಆಗಲ್ಲ. ಮೊದಲು ನೋಡ್ತಿರ್ತೀನಿ ಹೇಗೆ ಅವರು ಮಾಡ್ತಿದ್ದಾರೆ, ಯಾವ ರೀತಿಯಲ್ಲಿ ಅವ್ರದ್ದು ಬೆಳವಣಿಗೆ ಇದೆ, ಆಲೋಚನೆಗಳಿದೆ ಅಂತೆಲ್ಲ ನೋಡ್ತಿರ್ತೀನಿ. ಸೊ ಅದರಲ್ಲಿ ತುಂಬಾ ಒಳ್ಳೆಯ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ, ಸಮಗ್ರ ರೀತಿಯಲ್ಲಿ, ಅದನ್ನ ಸಂಪೂರ್ಣ ರೀತಿಯಲ್ಲಿ ನಮ್ಮ ರಂಗನಾಥ್ ಗುರುಜಿಯವರು ಅದನ್ನ ಮಾಡ್ತಾ ಬರ್ತಿದ್ದಾರೆ. ಸೊ ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಇಷ್ಟೊಂದು ಬೆಂಬಲ ಸೇರಿಸಿ ಎಲ್ಲ ಮಾಡ್ತಿದ್ದೀರಾ. ಇನ್ನು ನಾವೆಲ್ಲರೂ ಸೇರ್ಕೊಂಡು ಅದನ್ನ ಮುಂದೆ ನಾನು ಹೇಳಿದಂಗೆ ಇಡೀ ಈ ವಿಶ್ವಕ್ಕೆ ಅದನ್ನ ಸೇರಿಸುವಂತ ಕರ್ತವ್ಯ ನಮ್ಮ ಎಲ್ಲರದಾಗತ್ತೆ. ಸೊ ಲೆಟ್ಸ್ ಆಲ್ ವರ್ಕ್ ಟುಗೆದರ್ ಅಂಡ್ ಟೇಕ್ ಇಟ್ ಅಹೆಡ್. ಧನ್ಯವಾದ, ನಮಸ್ಕಾರ. ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ತೆ ಸರ್. ರೈಟ್.